ಕೆಲವೊಂದು ಜನರಲ್ ನಾಲೆಡ್ಜ್ ನಿಮಗೆ ಕೊಟ್ಟಿದ್ದೀನಿ ಇವಾಗ. ಓಕೆ, ಜನರಲ್ ನಾಲೆಡ್ಜ್ ಅಲ್ಲಿ ನಿಮಗೆ ಒಂದ್ ಸ್ವಲ್ಪ ನಿಮ್ಗೆ ಐಡಿಯಾಸ್ ಮೊಬೈಲ್ಸ್ ಬಗ್ಗೆ ಅಥವಾ ನಾರ್ಮಲ್ ಎಲೆಕ್ಟ್ರಾನಿಕ್ಸ್ ಬಗ್ಗೆ ನಿಮ್ಗೆ ಐಡಿಯಾಸ್ ಬಂದಿದೆ. ಅಂದ್ರೆ ನಮಗೆ ಇವಾಗ ನಮ್ಮ ಮೊಬೈಲ್ ರಿಲೇಟೆಡ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಮೊಬೈಲ್ ಅಲ್ಲಿ ನಮಗೆ ಸ್ಟಾರ್ಟಿಂಗ್ ಇಂದ ಏನೇನು ನಾವು ಹೇಳ್ಕೊಡ್ತೀವಿ ಅಥವಾ ನೀವು ಏನ್ ಕಲಿಬೇಕಾಗಿದೆ, ಇದರಲ್ಲಿ ಏನೇನ್ ಸೆಕ್ಷನ್ಸ್ ಪ್ರೊಸೀಜರ್ಸ್ ಏನೇನ್ ಬರುತ್ತೆ. अभी आपको मोबाइल के बारे में मैंने अब तक जो भी बताया, आपका ये थोड़ा बहुत जनरल नॉलेज दिया था इलेक्ट्रॉनिक्स के बारे में और सर्किट के बारे में, उसको कैसा सर्किट काम करेगा, अभी कोई आईसीबी काम करता है मोबाइल के अंदर, कैसा काम करता है, ठीक है, थोड़ा थोड़ा बताया हूँ। और भी आपको डिटेल दूंगा। ये तो बहुत जस्ट फ्यू वर्ड्स मैंने आपको बताया है। जब मैं अभी एक एक कंपोनेंट्स के बारे में या वोल्टेज के बारे में या लाइन के बारे में जब मैं आपको क्लास लूंगा, उसका आपको पूरा डिटेल मिलेगा। अभी तो मैं सिर्फ पॉइंट बताया हूं, उतना ही एक एक पॉइंट बताया हूं। इससे आगे आपको एक एक चीज के बारे में ವೆರಿ ಡೆಪ್ತ್ ಡೀಟೇಲ್ मिलेगा, ठीक है। ಅಂದ್ರೆ ನಾನ್ ನಿಮಗೆ ಇದುವರೆಗೂ ಹೇಳಿರೋದು ಜಸ್ಟ್ ಫ್ಯೂ ಪಾಯಿಂಟ್ಸ್ ಅಷ್ಟೇನೆ, ಅದೊಂದು ಜನರಲ್ ನಾಲೆಡ್ಜ್ ನಿಮಗೆ ಒಂದು ಮೈಂಡ್ ಅಲ್ಲಿ ಇರಲಿ ಅಂತ ಅಷ್ಟೇ. ಇದಾದ್ಮೇಲೆ ನಾನು ಈಗ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೇನೆ, ನಿಮಗೆ ಒಂದೊಂದು ಟಾಪಿಕ್ ನ ಬಗ್ಗೆ ವೆರಿ ಡೆಪ್ತ್ ಡೀಟೇಲ್ಸ್ ಕೊಡ್ತೀನಿ, ಫುಲ್ ಡೀಟೇಲ್ ಕೊಡ್ತೀನಿ. ಯಾವುದೇ ಒಂದು ಕಾಂಪೊನೆಂಟ್ಸ್ ಇರ್ಬೋದು, ಲೈನ್ ನಾಲೆಡ್ಜ್ ಇರ್ಬೋದು, ನಿಮಗೆ ವೋಲ್ಟೇಜಸ್ ಇರ್ಬೋದು, ಆಂಪೇರ್ಸ್ ಇರ್ಬೋದು, ರೆಸಿಸ್ಟೆನ್ಸ್ ವ್ಯಾಲ್ಯೂಸ್ ಇರ್ಬೋದು, ಪ್ರತಿಯೊಂದ್ರ ಬಗ್ಗೆ ನಿಮಗೆ ನಾನು ಡೆಪ್ತ್ ಡೀಟೇಲ್ಸ್ ಕೊಡ್ತೀನಿ. ಇದನ್ನು ನೀವು ಒಂದೊಂದಾಗಿ ಕಲ್ತ್ಕೊಂತ ಹೋಗ್ತಾ ಹೋಗ್ತಾ ನಿಮಗೆ ನೆಕ್ಸ್ಟ್ ನಿಮಗೆ ನಾವು ಸೆಕ್ಷನ್ ವೈಸ್ ಫಾಲ್ಟ್ ಫೈಂಡ್ ಔಟ್ ನಿಮಗೆ ಹೇಳ್ಕೊಡ್ಬೇಕಾದ್ರೆ ನಿಮಗೆ ಅದರಲ್ಲಿ ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ ನಿಮಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಮತ್ತೆ ಸ್ಕೆಮೆಟಿಕ್ ನೀವು ಓದಬೇಕಾದ್ರೆ, ಡಯಾಗ್ರಾಮ್ಸ್ ನ ನೀವು ಓದಬೇಕಾದ್ರೆ ನಿಮಗೆ ನಾನ್ ಹೇಳಿದ ಬೇಸಿಕ್ ನಾಲೆಡ್ಜಸ್ಗಳು ಅದು ನಿಮಗೆ ಎಲ್ಲೆಲ್ಲಿ ನಿಮಗೆ ಸಪೋರ್ಟ್ ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಮ್ಗೆ ಅವಾಗ ನಿಮಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ ನಾನು ಏನ್ ಹೇಳ್ತಾ ಇದ್ದೀನಿ, ಅದನ್ನು ನಿಮ್ಗೆ ಅವಾಗ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಸೊ ಒಂದು ಲೈನ್ ಅಲ್ಲಿ ವೋಲ್ಟೇಜ್ ಅಥವಾ ಆಂಪೇರ್ ಏನಕ್ಕೆ ಡಿಫರೆನ್ಸ್ ಆಗ್ತಾ ಇದೆ, ಡಿಫರ್ ಏನಕ್ಕೆ ಆಗ್ತಾ ಇದೆ, ನಾವು ಯಾವ್ದೋ ಒಂದು ವೋಲ್ಟೇಜ್ ನ ಕಮ್ಮಿ ಮಾಡ್ತಾ ಇದೀವಿ, ಏನು ಕಮ್ಮಿ ಮಾಡ್ತಾ ಇದೀವಿ ಅಲ್ಲಿ, ಈಗ ಯಾವ್ದೋ ಒಂದು ಆಂಪೇರ್ ಡಿಫರೆನ್ಸ್ ಆಗ್ತಾ ಇದೆ, ಒಂದು ಲೈನ್ ಅಲ್ಲಿ ಒಂದು ಆಂಪೇರ್ ನ ಡಿಫರೆನ್ಸ್ ಇದೆ, ಏನಕ್ಕೆ ಡಿಫರೆನ್ಸ್ ಆಗ್ತಾ ಇದೆ, ಅಥವಾ ಯಾವ ಕಾಂಪೊನೆಂಟ್ಸ್ ಇಂದ ನಿಮಗೆ ವೋಲ್ಟೇಜ್ ಅಥವಾ ಆ ಲೈನ್ ಮೇಲೆ ಇಂಪ್ರೆಷನ್ ಬೀಳುತ್ತೆ, ಯಾವ ಲೈನ್ ಇಂದ ನಿಮ್ಮ ಜಿ ಆರ್ ವ್ಯಾಲ್ಯೂ ಚೇಂಜಸ್ ಆಗುತ್ತೆ, ಮೊಬೈಲ್ ಯಾವ ಲೈನ್ಗಳಿಂದ ಯಾವ್ಯಾವ ತರ ಯಾವ ಕಾಂಪೊನೆಂಟ್ಸ್ ಇಂದ ನಿಮಗೆ ಜಿ ಆರ್ ವ್ಯಾಲ್ಯೂ ಡಿಫರೆನ್ಸ್ ಬರುತ್ತೆ, ಲೀಕೇಜ್ ಶಾರ್ಟಿಂಗ್ ಯಾವ ತರ ಬರ್ಬೋದು, ಯಾವ ಕಾಂಪೊನೆಂಟ್ಸ್ ಇಂದ ಶಾರ್ಟಿಂಗ್ ಬರುತ್ತೆ, ಲೀಕೇಜಸ್ ಯಾವ್ದಿಂದ ಬರ್ಬೋದು, ನಮ್ಮ ಮೊಬೈಲ್ ಯಾವ ಕಂಡೀಷನ್ ಅಲ್ಲಿ ಡೆಡ್ ಇರುತ್ತೆ, ಯಾವ ಕಂಡೀಷನ್ ಶಾರ್ಟೇಜ್ ಇದ್ರೂ ಶಾರ್ಟಿಂಗ್ ಇದ್ರೂ ನಿಮ್ಮ ಮೊಬೈಲ್ ಆನ್ ಆಗುತ್ತೆ. ಎಲ್ಲಾ ಕಂಡೀಷನ್ ಮೊಬೈಲ್ ಈಗ ಲೀಕೇಜಸ್ ಅಲ್ಲಿ ಎಷ್ಟೋ ಮೊಬೈಲ್ಸ್ ಆನ್ ಆಗುತ್ತೆ, ನಿಮಗೆ ವರ್ಕ್ ಆಗುತ್ತೆ ಅಂದ್ರೆ ಬ್ಯಾಟ್ರಿ ತಿಂತಾವೆ, ಅಥವಾ ಹೆವಿ ಹೀಟ್ ಆಗುತ್ತೆ. ಏನಕ್ಕೆ ಹೀಟ್ ಆಗುತ್ತೆ, ಹೀಟ್ ಆಗೋ ಕಾರಣ ಏನು, ನಾವ್ ಯಾವ್ದೋ ಒಂದು ಫಾಲ್ಟ್ ಫೈಂಡ್ ಔಟ್ ಮಾಡ್ತಾ ಇದೀವಿ, ಕಂಡುಹಿಡಿಬೇಕಾದ್ರೆ ನಾವು ನಾರ್ಮಲಿ ಫಾಲ್ಟ್ ಈಗ ನಿಮಗೆ ಲೀಕೇಜು ಅಥವಾ ನಿಮ್ಗೆ ಶಾರ್ಟಿಂಗು ಯಾವ ತರ ಕಂಡುಹಿಡಿತೀರಾ, ನಾರ್ಮಲ್ ನಾವೇನ್ ಮಾಡ್ತೀವಿ, ರೋಸಿನ್ ಯೂಸ್ ಮಾಡ್ತೀವಿ, ರೋಸಿನ್ ಅಥವಾ ನಮ್ಮ ಥರ್ಮಲ್ ಮೀಟರ್ ಯೂಸ್ ಮಾಡಿ ಆ ಐಸಿ ಅಥವಾ ಎಲ್ಲ ಹಾಕಿ ಥರ್ಮಲ್ ಹಾಕಿರ್ತೀವಿ ನಾವು, ಅಲ್ಲಿ ಚೆಕ್ ಮಾಡಿದಾಗ ಏನಾಗುತ್ತೆ ನಿಮ್ಗೆ ಐಸಿ ಹೀಟಪ್ ಆಯ್ತು. ಹೀಟಪ್ ಆಗಿದ್ದೇನೆ ನೀವು ಐಸಿನೇ ಪ್ರಾಬ್ಲಮ್ ಅಂತ ಕನ್ಫರ್ಮ್ ಮಾಡಂಗಿಲ್ಲ. ಜಿ ಆರ್ ಗಳಲ್ಲಿ ಏಕೆ ವೇರಿಯೇಷನ್ಸ್ ಬರ್ತಾ ಇದೆ, ಯಾವ ಕಾಂಪೊನೆಂಟ್ಸ್ ವೇರಿಯೇಷನ್, ವಾಟ್ ಈಸ್ ದ ಡೇಟಾ ಲೈನ್ ಯಾವ ತರ ಕಮ್ಯುನಿಕೇಟ್ ಮಾಡುತ್ತೆ, ಐಸಿ ಟು ಐಸಿ ಯಾವ ತರ ಕಮ್ಯುನಿಕೇಶನ್ ಇರುತ್ತೆ, ಐಸಿಯ ಕಮ್ಯುನಿಕೇಶನ್ ಲೈನ್ಗೆ ಏನೇನ್ ಹೆಸರಿದೆ, ಮೊಬೈಲ್ ಅಲ್ಲಿ ಐಸಿಯ ಕಮ್ಯುನಿಕೇಶನ್ ಲೈನ್ಗೆ ಏನೇನ್ ಹೆಸರಿದೆ, ಐಸಿ ಕಮ್ಯುನಿಕೇಶನ್ ಲೈನ್ ಮಿಸ್ಸಿಂಗ್ ಆಗೋದ್ರಿಂದ ಏನ್ ಪ್ರಾಬ್ಲಮ್ ಬರುತ್ತೆ. ನಾನು ಯಾವ್ದು ಇಲ್ಲಿ ಫಾಲ್ಟೇ ಹೇಳ್ತಾ ಇಲ್ಲ ನಿಮಗೆ, ನಾನು ಯಾವ್ದೋ ಫಾಲ್ಟ್ ಹೇಳ್ತಾ ಇದ್ದೀನಿ ಇಲ್ಲಿ, ಈ ಚಾರ್ಜಿಂಗ್ ಇಲ್ಲಿ ಪ್ರಾಬ್ಲಮ್ ಅಥವಾ ಇದ್ದು ನಾನು ಯಾವ್ದು ಫಾಲ್ಟ್ ಹೇಳ್ತಾ ಇಲ್ಲ, ನಿಮಗೆ ನಾನು ಹೇಳ್ತಾ ಇರೋದು ಲೈನ್ಸ್ ನಾಲೆಡ್ಜ್. ಈ ಲೈನ್ಸ್ ನಾಲೆಡ್ಜ್ ನಿಮ್ಗೆ ಗೊತ್ತಾಯ್ತು ಅಂದ್ರೆ ಪ್ರಾಬ್ಲಮ್ ಆಟೋಮೆಟಿಕ್ ಆಗಿ ನೀವೇ ಕಂಡುಹಿಡಿತೀರಾ. ಅರ್ಥ ಆಯ್ತಾ? ಇದು ಗೊತ್ತಿದೆ ಅಂದ್ರೆ ನೀವು ಪ್ರಾಬ್ಲಮ್ಸ್ ನೀವೇ ಕಂಡುಹಿಡಿ, ಇದು ಗೊತ್ತಿರ್ಬೇಕು ಫಸ್ಟ್. ಇದನ್ನ ನಾನು ಬೇಸಿಕ್ ಅಂತ ಹೇಳ್ತಾ ಇರೋದು. ನಾನು ವೋಲ್ಟೇಜ್ ನ ನಾಲೆಡ್ಜ್ ಕೊಡ್ತೀನಿ ನಿಮಗೆ, ಆಂಪೇರ್ ನ ನಾಲೆಡ್ಜ್ ಕೊಡ್ತೀನಿ, ರೆಸಿಸ್ಟೆನ್ಸ್ ವ್ಯಾಲ್ಯೂ ನಾಲೆಡ್ಜ್ ಕೊಡ್ತೀನಿ, ಕಾಂಪೊನೆಂಟ್ಸ್ ಎವ್ರಿ ಕಾಂಪೊನೆಂಟ್ಸ್ ನಾಲೆಡ್ಜ್ ಕೊಡ್ತೀನಿ, ಕಾಂಪೊನೆಂಟ್ಸ್ ಏನಕ್ಕೆ ಮಾಡಿಫಿಕೇಶನ್ ಆಗ್ತಾ ಇದೆ ಅದ್ರ ನಾಲೆಡ್ಜ್ ಕೊಡ್ತೀನಿ, ಯಾವ್ಯಾವ ಕಾಂಪೊನೆಂಟ್ಸ್ ಎಲ್ಲೆಲ್ಲಿ ಏನೇನು ವರ್ಕ್ ಮಾಡುತ್ತೆ ನಾಲೆಡ್ಜ್ ಕೊಡ್ತೀನಿ, ಯಾವ ಕಾಂಪೊನೆಂಟ್ಸ್ ಏನ್ ಪ್ರಾಬ್ಲಮ್ ಬರುತ್ತೆ ನಾಲೆಡ್ಜ್ ಕೊಡ್ತೀನಿ, ಐಸಿ ಯಾವ ತರ ಕಮ್ಯುನಿಕೇಶನ್ ಆಗುತ್ತೆ ಇನ್ ಬಿಟ್ವೀನ್ ಅದನ್ನ ನಾಲೆಡ್ಜ್ ಕೊಡ್ತೀನಿ. ಕಮ್ಯುನಿಕೇಶನ್ ಪ್ರಾಬ್ಲಮ್ಸ್ ಆಯ್ತು ಅಂದ್ರೆ ಏನ್ ಪ್ರಾಬ್ಲಮ್ ಬರುತ್ತೆ, ಯಾವ ಕಂಡೀಷನ್ ಮೊಬೈಲ್ ಆನ್ ಅಲ್ಲಿ ಇರುತ್ತೆ, ಯಾವ ಕಂಡೀಷನ್ ಮೊಬೈಲ್ ಡೆಡ್ ಅಲ್ಲಿ ಇರುತ್ತೆ, ಆನ್ ಇರೋ ಮೊಬೈಲ್ ನ ಯಾವ ತರ ನೀವು ವರ್ಕ್ ಮಾಡಬಹುದು, ಡೆಡ್ ಆಗದೆ ಇರೋ ತರ, ಡೆಡ್ ಆಗೋಯ್ತು
ಅದಕ್ಕೆ ಏನ್ ಪ್ರೊಸೀಜರ್ ಇದೆ, ಸ್ಟೆಪ್ ಬೈ ಸ್ಟೆಪ್ ಯಾವ ತರ ವರ್ಕ್ ಮಾಡ್ಬೇಕು, ಸ್ಟೆಪ್ ಬೈ ಸ್ಟೆಪ್ ನೀವು ಒಂದು ಮೊಬೈಲ್ ನ ಯಾವ ತರ ಫಾಲ್ಟ್ ಕಂಡು ಹಿಡಿಬೇಕು, ಇದೆಲ್ಲಾನು ನಿಮಗೆ ಡೀಟೇಲ್ಸ್ ಸ್ಟೆಪ್ ಬೈ ಸ್ಟೆಪ್ ನಮಗೆ ಒಂದೊಂದು ಕ್ಲಾಸ್ ಅಲ್ಲೂ ನಿಮಗೆ ಒಂದೊಂದ್ರ ಬಗ್ಗೆ ಟಾಪಿಕ್ ತಗೋತಾ ಇರ್ಬೇಕಾದ್ರೆ ಅದ್ರ ಬಗ್ಗೆ ಎವ್ರಿ ಟಾಪಿಕ್ ಅಲ್ಲಿ ನಿಮಗೆ ಅದರ ಫುಲ್ ಡೀಟೇಲಿಂಗ್ ಇರುತ್ತೆ. ಅದನ್ನ ನೀವು ಕಲಿತಾ ನೀವು ಆರಾಮಾಗಿ ಸ್ಕೆಮೆಟಿಕ್ ಹೋಗ್ಬೋದು. ರಿಪೇರ್ ಮಾಡ್ಬೇಕಾದ್ರೆ ಅದನ್ನ ಅರ್ಥ ಮಾಡ್ಕೊಂಡು ರಿಪೇರಿ ಮಾಡ್ಬೋದು. ಸುಮ್ನೆ ಐ ಸಿ ತೆಗದೆ ಐ ಸಿ ಫಾಲ್ಟ್ ಇರ್ಬೋದು, ಚಾರ್ಜಿಂಗ್ ಪ್ರಾಬ್ಲಮ್, ಓಕೆ ಚಾರ್ಜಿಂಗ್ ಐ ಸಿ ಪ್ರಾಬ್ಲಮ್ ಇರ್ಬೋದು, ತೆಗೆದ್ಬಿಟ್ಟೆ ಬೇರೆ ಐ ಸಿ ಆಗದೆ ವರ್ಕ್ ಆಗ್ಲಿಲ್ಲ, ಸೊ ಅದ್ರ ಮುಂದೆ ಏನ್ ಮಾಡ್ಬೇಕು, ನೋ ಐಡಿಯಾ. ಐ ಸಿ ತೆಗಿಯೋದ್ಕಿಂತ ಚೆಕ್ ಮಾಡ್ಬೇಕು ನೀವು ಫಸ್ಟ್, ಬಿಫೋರ್ ಐ ಸಿ ತೆಗಿದ ಅಕ್ಕಪಕ್ಕ ಕಾಂಪೋನೆಂಟ್ಸ್ ಏನ್ ಜಿ ಆರ್ ಇದೆ, ಏನ್ ವ್ಯಾಲ್ಯೂ ಕೊಡ್ತಾ ಇದೆ, ಆ ಲೈನ್ ನ ಅದು ವ್ಯಾಲ್ಯೂ ಸರಿ ಇದೆಯಾ ಇಲ್ವಾ, ತಪ್ಪಿದ್ಯಾ, ಅಲ್ಲಿ ಏನು ವೋಲ್ಟೇಜ್ ಬರ್ಬೇಕಾಗಿತ್ತು, ವಾಟ್ ಈಸ್ ದ ಕೂಲ್ ಟೆಸ್ಟಿಂಗ್, ವಾಟ್ ಈಸ್ ದ ಹಾಟ್ ಟೆಸ್ಟಿಂಗ್, ಅರ್ಥ ಆಯ್ತಾ. ಸೊ ಒಂದು ಐ ಸಿ ಬ್ಲಾಂಕ್ ಆಗಿ ತೆಗಿಯೋದಲ್ಲ, ಐ ಸಿ ತೆಗಿಯೋದಕ್ಕಿಂತ ಮುಂಚೆ ಅಲ್ಲಿ ಏನೇನ್ ವ್ಯಾಲ್ಯೂಸ್ ಬರಬೇಕು, ಐ ಸಿ ನಾನು ತೆಗಿಬೇಕಾ ಇಲ್ವಾ, ಬೇರೆ ಕಡೆ ಪ್ರಾಬ್ಲಮ್ ಇದೆಯಾ, ಇವೆಲ್ಲ ಗೊತ್ತಾಗ್ಬೇಕು. ಇವೆಲ್ಲ ಗೊತ್ತಾದ್ರೆ ನೀವು ಡೈರೆಕ್ಟ್ ಆಗಿ ಐ ಸಿ ತೆಗಿಯಕ್ ಹೋಗಲ್ಲ, ಫಸ್ಟ್ ಚೆಕ್ ಮಾಡ್ಕೋತೀರಾ. ಅದಾದ್ಮೇಲೆ ಐ ಸಿ ನಾನು ತೆಗಿಬೇಕಾ ಬೇಡವಾ ಅಂತ ನೀವು ಡಿಸಿಷನ್ ತಗೋತೀರಾ, ನಾನು ಹೇಳಲ್ಲ ಅವಾಗ. ನೀವು ಡಿಸಿಷನ್ ತಗೊಂಡು ಐ ಸಿನ ರಿಮೂವ್ ಮಾಡೋದಾ ಬೇಡವಾ, ಐ ಸಿ ಚೇಂಜ್ ಮಾಡಿ ನೋಡ್ಬೇಕಾ ಬೇಡವಾ, ಇಲ್ಲ ಇದ್ರ ಮುಂದೆ ಬೇರೆ ಕಡೆ ಪ್ರಾಬ್ಲಮ್ ಇದೆಯಾ. ಒಂದು ಐ ಸಿಗೆ ಅದರದೇ ಆದ ರಿಕ್ವೈರ್ಮೆಂಟ್ಸ್ ಅಂತ ಇರುತ್ತೆ. ಯಾವುದೇ ಒಂದು ವಸ್ತುಗೆ ಅದರದೇ ಆದ ಒಂದು ರಿಕ್ವೈರ್ಮೆಂಟ್ಸ್ ಅಂತ ಇರುತ್ತೆ. ಅದಕ್ಕೆ ಏನೇನ್ ಬೇಕು, ನನಗೆ ಪ್ರೋಟೀನ್, ನಾನು ಬರೇ ಅನ್ನ ತಿನ್ಬೋದು, ಅನ್ನ ತಿಂದ್ರೂ ಜೀವಂತವಾಗಿರ್ತೀನಿ. ಅದೇ ನಾನು ಪ್ರೋಟೀನ್ ತಿಂದ್ರೆ ಏನಾಗುತ್ತೆ, ಬಲಶಾಲಿಯಾಗಿರ್ತೀನಿ. ನನ್ನ ರಿಕ್ವೈರ್ಮೆಂಟ್ಸ್ ಏನಿದೆ, ನಾನು ಇವತ್ತು ಕೆಲಸ ಮಾಡಕ್ಕೆ ನಾನು 10 ಅವರ್ ಕೆಲಸ ಮಾಡ್ಬೇಕು, ಅದಕ್ಕೆ ನಾನು ಎಷ್ಟು ತಿನ್ಬೇಕು, ನನಗೆ ಏನೇನ್ ಬೇಕು, ನನ್ನ ರಿಕ್ವೈರ್ಮೆಂಟ್ಸ್ ಇದು. ನನಗೆ ಏನೇನ್ ತಿಂದ್ರೆ, ನಾನು ಏನ್ ಪ್ರೋಟೀನ್ ತಿಂದ್ರೆ ನನಗೆ ಅದು ಫುಲ್ಫಿಲ್ ಆಗುತ್ತೆ, ಇದು ನನ್ನ ರಿಕ್ವೈರ್ಮೆಂಟ್ಸ್. ಅದರಿಂದ ನಾನು ಔಟ್ಪುಟ್ ಏನ್ ಕೊಡ್ತೀನಿ, ನನಗೆ ಕೆಲಸ ಮಾಡ್ತೀನಿ. ಎಲ್ಲಿವರೆಗೂ ನಿಮ್ಮ ಐ ಸಿಗೆ ಏನೇನ್ ರಿಕ್ವೈರ್ಮೆಂಟ್ಸ್ ಇದೆಯಲ್ಲ, ಆ ರಿಕ್ವೈರ್ಮೆಂಟ್ ಸಿಗಲ್ವೋ ಅಲ್ಲಿವರೆಗೂ ಐ ಸಿ ಕಂಪ್ಲೀಟ್ ಆಗಿ ವರ್ಕ್ ಆಗಲ್ಲ. ನಿಮ್ಮ ಚಾರ್ಜಿಂಗ್ ಐ ಸಿಲಿ ಅದರದೇ ಆದ ಆ ಐ ಸಿಗೆ ರಿಕ್ವೈರ್ಮೆಂಟ್ಸ್ ಇದೆ, ಆ ಕನೆಕ್ಷನ್ಸ್ ಎಲ್ಲ ಸಿಕ್ಕಿದ್ರೆ ಅದು ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ. ಯಾವ್ದಾದ್ರು ಒಂದ್ ಮಿಸ್ ಆಯ್ತು, ಒಂದು ನಿಮ್ಗೆ ಚಾರ್ಜ್ ಆಗಲ್ಲ, ಇಲ್ಲ ಚಾರ್ಜ್ ಆಗತ್ತೆ ಸ್ಲೋ ಆಗತ್ತೆ, ಇಲ್ಲ ಚಾರ್ಜ್ ತೋರಿಸುತ್ತೆ ಚಾರ್ಜೇ ಹತ್ತಲ್ಲ, ಬರೇ 0 ಆಂಪೇರ್. ನೀವು ಡಿಸಿ ಮಿಷನ್ ಚೆಕ್ ಮಾಡಿದಾಗ ನಿಮ್ಗೆ ಆಂಪೇರ್ 0 ತೋರಿಸ್ತಾ ಇರುತ್ತೆ, ಚಾರ್ಜಿಂಗ್ ಇಂಡಿಕೇಶನ್ ತೋರಿಸ್ತಾ ಇರುತ್ತೆ. ಅಥವಾ ನಿಮ್ಮ ಚಾರ್ಜಿಂಗ್ ಆಫ್ ಅಲ್ಲಿ ಇರ್ಬೇಕಾದ್ರೆ ಚಾರ್ಜ್ ಆಗ್ತಾ ಇದೆ, ಆನ್ ಅಲ್ಲಿ ಚಾರ್ಜ್ ಆಗ್ತಾ ಇಲ್ಲ ಅಲ್ವಾ. ಆಮೇಲೆ ಕೆಲವೊಂದ್ಸರಿ ಸ್ವಲ್ಪ ಚಾರ್ಜ್ ಆಗುತ್ತೆ, ಟಕ್ಕನ್ ಡಿಸ್ಕನೆಕ್ಟ್ ಆಗೋಗುತ್ತೆ. ಒಂದು ಚಾರ್ಜಿಂಗ್ ಐಸಿಲಿ ಎಷ್ಟು ಪ್ರಾಬ್ಲಮ್ ಇದಾವೆ, ಐಸಿ ಒಂದೇನೆ ಪ್ರಾಬ್ಲಮ್ಸ್ ಎಲ್ಲಿಂದ ಬರ್ತಾ ಇದೆ, ಎಲ್ಲ ಐಸಿಯಿಂದಾನೇ ಪ್ರಾಬ್ಲಮ್ ಬರ್ತಾ ಇಲ್ಲ. ಇಲ್ಲಿ ಅಕ್ಕಪಕ್ಕ ಕಾಂಪೋನೆಂಟ್ಸ್ ಏನಿದೆ, ಅದಕ್ಕೆ ಏನ್ ರಿಕ್ವೈರ್ಮೆಂಟ್ಸ್ ಇದೆ, ಅದು ಯಾವ್ದೋ ಮಿಸ್ ಆಗ್ತಾ ಇದೆ ಅಲ್ಲಿ, ಅದರಿಂದ ಪ್ರಾಬ್ಲಮ್ಸ್ ಬರ್ತಾ ಇದೆ. ನಿಮಗೆ ಚಾರ್ಜಿಂಗ್ ಅಲ್ಲಿ ಕ್ವೆಶ್ಚನ್ ಬರುತ್ತೆ, ಟೆಂಪರೇಚರ್ ಟೂ ಲೋ ಟೂ ಹೈ, ಅದು ನಿಮ್ಗೆ ಚಾರ್ಜಿಂಗ್ ಐಸಿಯಿಂದ ಪ್ರಾಬ್ಲಮ್ ಬರ್ತಾ ಇದೆಯಾ, ಬರ್ತಾ ಇಲ್ಲ, ಪ್ರಾಬ್ಲಮ್ಸ್ ಬೇರೆ ಕಡೆ ಇದೆ. ಅದು ನಿಮ್ಗೆ ಎಲ್ಲಿ ತೋರಿಸ್ತಾ ಇದೆ, ಪೊಸಿಷನ್ ಎಲ್ಲಿದೆ ಅದರದ್ದು, ಚಾರ್ಜಿಂಗ್ ಸೆಕ್ಷನ್ ಅಲ್ಲಿ ತೋರಿಸ್ತಾ ಇದೆ ನಿಮಗೆ ಪೊಸಿಷನ್. ಅದು ನಿಮ್ ಚಾರ್ಜಿಂಗ್ ಹಾಕ್ಬೇಕಾದ್ರೆ ಟೆಂಪರೇಚರ್ ಹೈ, ಟೆಂಪರೇಚರ್ ಲೋ ಬರ್ತಾ ಇದೆ, ಆಯ್ತಾ. ಆದ್ರೆ ಅದಕ್ಕೋಸ್ಕರ ನಿಮ್ ಚಾರ್ಜಿಂಗ್ ಐಸಿ ಪ್ರಾಬ್ಲಮ್ ಅಂತ ಚಾರ್ಜಿಂಗ್ ಐಸಿ ತೆಗಿಯಂಗಿಲ್ಲ ಅದರಲ್ಲಿ. ಸೊ ಈ ಪ್ರಾಬ್ಲಮ್ಸ್ ನಿಮಗೆ ಗೊತ್ತಿರಬೇಕು, ನಿಮ್ಗೆ ಲೈನ್ ನಾಲೆಡ್ಜ್ ಇದ್ರೆ ಮಾತ್ರನೇ ಇವೆಲ್ಲ ನೀವು ಮಾಡಕ್ ಸಾಧ್ಯ. आपका जो भी आप काम कर रहे हैं, अगर आपको पूरा लाइन का नॉलेज है, रेजिस्टेंस वैल्यू का नॉलेज है, आपके कोई भी ऐसी अगर मेरे को गर्म हो रहा है, हम चेक करते हैं कोई ऐसे हमको गर्म हो रहा है, तो इसका हिसाब ये नहीं है ऐसी ही प्रॉब्लम है, उसके आजू बाजू में हम पूरा चेक करना पड़ता है, उसके आजू बाजू में कौन सा कॉम्पोनेंट्स है, उसको आईसी के लिए कहाँ से उसको फीडबैक लाइन आ रहा है, उसका डेटा कम्युनिकेशन क्या है, उस आईसी को कहाँ से ग्राउंड मिल रहा है, वहां से उसको सप्लाई कहाँ से मिल रहा है, उसको आईसी को काम करने के लिए उसको सप्लाई चाहिए, वो काम करने के लिए उसका ही खुद का एक, उसके लिए काम करने के लिए उसको सप्लाई चाहिए, उसका सप्लाई कौन सा कितना वोल्ट का है, कितना सप्लाई मिल रहा है, वो सप्लाई आ रहा है कि नहीं है। एक्चुअली चार्जिंग के लिए चार्जिंग इनपुट करते हैं, हमारे को आईसी चार्जिंग आईसी के लिए इनपुट कितना वोल्ट रहता है, 5 वोल्ट रहता है। अगर उसको आपको 5 वोल्ट नहीं आ रहा है उस पे, अगर उसमें आपको वोल्टेज कम आ रहा है, आईसी इनपुट माने तो पहले वो इनपुट लेगा, उसके बाद में आउटपुट देगा वो। अगर वो उसको सही से उस इनपुट ही नहीं मिल रहा है, 5 वोल्ट जो मिलना था उसको वही नहीं मिल रहा है सही से, तो अपने आईसी चेंज करने से कहां से आपको प्रॉब्लम सॉल्व हो जाएगा। पहले तो ये देखो ना, पहला बेसिक क्या है, कहां से प्रॉब्लम शुरू हो रहा है, वो उस तल से उसको स्टार्ट करो। प्रॉब्लम वहां नहीं है जहां मेरे को दिख रहा है, प्रॉब्लम है कहां, स्टार्ट कहां से हो रहा है, वहां से उसको स्टार्ट करो पहले।
चेक करना, ठीक है। जो पहले हमको आईसी का रिक्वायरमेंट जानना पड़ेगा, उसके बाद में उसमें आगे उसमें क्या क्या आपको चेंजेस मिल सकता है, उसका आउटपुट आएगा कि नहीं आएगा, उसमें क्या दिक्कत हो रहा है, ये सब भी आपको समझ में भी आएगा, आपको फॉल्ट भी आपको मिल जाएगा, आप उसको सॉल्व भी कर दोगे। बिना जानकारी पे आईसी चेंज करते रहो, चेंज करते रहो, चेंज करते रहो, मोबाइल तो बनेगा नहीं। मोबाइल आपको कस्टमर को वापस देगा, उतना ही, आपसे नहीं बनेगा वो। टाइम भी बर्बाद है, कस्टमर भी आपसे गया, वो दोबारा नहीं आएगा आपको। इसीलिए आपको उसका सभी सीखना पड़ेगा। वो जानकारी हम इधर आपको देते हैं। अभी तक जो आपको मैं जो भी नॉलेज दिया हूँ, जो जनरल नॉलेज, ये तो आपको एक दिन में आप कहीं भी नहीं सीख सकते हो। इतना मैं आपको जनरल, सिर्फ थोड़ा मोड़ा आपको जनरल नॉलेज है, वही तो, वो भी मैंने आपको बोला, मैंने डेप्थ में नहीं बताया हूँ, जिस सिर्फ पॉइंट्स बताया हूँ मैंने, सिर्फ पॉइंट्स बताए हूँ। आप किसी भी 50 बुक ले लो, आपको वहां से पूरे में एक एक मिलेगा, लेकिन पूरा तो नहीं मिलता है। मैं इधर आपको पूरा ज्ञान दूंगा, समझ में आएगा? उसको सपोर्ट रख के ही आप आगे आप काम कर सकते हो। ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಬೇಸಿಕ್ ಕ್ಲಾಸ್ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದೇನೆ ನಿಮಗೆ ವೋಲ್ಟೇಜ್, ಓಕೆ, ಎಲೆಕ್ಟ್ರಿಸಿಟಿ ಫಸ್ಟ್ ನಾನು ಹೇಳಿದೆ, ಎಲೆಕ್ಟ್ರಿಸಿಟಿಲಿ ಏನೇನಿರುತ್ತೆ ಅದು ಪಾರ್ಟ್ಗಳೇನು, ಅದಾದ್ಮೇಲೆ ನಾವು ವೋಲ್ಟೇಜ್ ಸ್ಟಾರ್ಟ್ ಮಾಡ್ತಾ ಇದೀವಿ. ವೋಲ್ಟೇಜ್, ಆಂಪೇರ್ಸ್, ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಅಂದ್ರೆ ರೆಸಿಸ್ಟರ್ ಬೇರೆ, ರೆಸಿಸ್ಟೆನ್ಸ್ ಬೇರೆ ಹೇಳಿದೀನಿ. ರೆಸಿಸ್ಟೆನ್ಸ್ ವ್ಯಾಲ್ಯೂಸ್ ಏನ್ ಬರುತ್ತೆ, ಎಲ್ಲೆಲ್ಲಿ ಯಾವ ತರ ರೆಸಿಸ್ಟೆನ್ಸ್ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ, ಆ ಚೇಂಜ್ ಆಗೋದ್ರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ, ನಿಮಗೆ ಲೀಕೇಜ್ ಅಲ್ಲಿ ಪ್ರಾಬ್ಲಮ್ ಬರೋದು ಇದೆ. ರೆಸಿಸ್ಟೆನ್ಸ್ ವ್ಯಾಲ್ಯೂ ಡಿಫರ್ ಆಗುತ್ತೆ. ಏನಕ್ಕೆ ಡಿಫರ್ ಆಗುತ್ತೆ, ಯಾವ ಕಾಂಪೊನೆಂಟ್ಸ್ ಡಿಫರ್ ಆಗುತ್ತೆ ಇದು. ಆಮೇಲೆ ಕಾಂಪೊನೆಂಟ್ಸ್ ನಾಲೆಡ್ಜ್ ಹೇಳ್ತೀವಿ ಒನ್ ಬೈ ಒನ್. ರೆಸಿಸ್ಟರ್, ಕೆಪಾಸಿಟರ್, ಡಯೋಡ್, ಟ್ರಾನ್ಸಿಸ್ಟರ್, ಮಾಸ್ಫಿಟ್. ಸಿಗ್ನಲ್ ಗೆ ಏನ್ ಯೂಸ್ ಮಾಡ್ತೀವಿ, ಇದು ನಮ್ಮ ಬೇಸಿಕ್ ಕಾಂಪೊನೆಂಟ್ಸ್ ಆಯ್ತು. ಸಿಗ್ನಲ್ ಗಾಗಿ ನಾವು ಏನ್ ಯೂಸ್ ಮಾಡ್ತಾ ಇದ್ದೀವಿ, ಕ್ರಿಸ್ಟಲ್. ಒಂದು ಕ್ರಿಸ್ಟಲ್ ಇಂದ ಕಂಪ್ಲೀಟ್ ಮೊಬೈಲ್ ಡೆಡ್ ಇರುತ್ತೆ. ಕ್ರಿಸ್ಟಲ್ ಏನಾದ್ರೂ ನಿಮಗೆ ಫ್ರೀಕ್ವೆನ್ಸಿ ಜನರೇಟ್ ಮಾಡಿಲ್ಲ ಅಂದ್ರೆ ಮೊಬೈಲ್ ಡೆಡ್ ಇರುತ್ತೆ. ಇದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಕೊಡ್ತೀವಿ, ಡಿಟೇಲ್ ನಾಲೆಡ್ಜ್. ಕಾಂಪೊನೆಂಟ್ಸ್ ಕೊಡ್ತಾ ಇದ್ದೀನಿ ಫಸ್ಟ್, ಅದಾದ್ಮೇಲೆ ನಿಮಗೆ ಸೆಕ್ಷನ್ ವೈಸ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಚಾರ್ಜಿಂಗ್ ಸೆಕ್ಷನ್, ಗ್ರಾಫಿಕ್, ಲೈಟಿಂಗ್, ಆಡಿಯೋ, ಡೆಡ್ ಸೆಕ್ಷನ್ಸ್ ಇರ್ಬೋದು, ನೆಟ್ವರ್ಕ್ ಇರ್ಬೋದು, ಅದೆಲ್ಲ ನೋಡ್ಬೇಕು. ಕೋರ್ಸ್ ಡೀಟೇಲ್ಸ್ ನಾನು ಏನು ಕೊಟ್ಟಿದ್ದೀನಿ ನಿಮಗೆ. ಚಾರ್ಜಿಂಗ್ ಅಲ್ಲೇ ಒಂದು 10 ತರ ಬರುತ್ತೆ, ನೆಟ್ವರ್ಕ್ ಅಲ್ಲಿ ಒಂದು 7-8 ತರ ಬರುತ್ತೆ, ಆಡಿಯೋದಲ್ಲಿ 5-6 ತರ, 7-8 ತರ, ಕ್ಯಾಮ್ರಾದಲ್ಲಿ, ಬ್ಲೂಟೂತ್, ಎಲ್ಲಾದ್ರೂ ಇಷ್ಟಿಷ್ಟು ಪ್ರಾಬ್ಲಮ್ಸ್ ಬರುತ್ತೆ. ಅದೆಲ್ಲಾದ್ರೂ ಡೀಟೇಲ್ಸ್ ನಿಮಗೆ, ಪ್ರಾಬ್ಲಮ್ಸ್ ಎಲ್ಲೆಲ್ಲಿಂದ ಕ್ರಿಯೇಟ್ ಆಗ್ತದೆ ಅದ್ರ ಡೀಟೇಲ್ಸ್ ಕೊಡ್ತೀವಿ. ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಮೊಬೈಲ್ಸ್ ನ, ಡೆಡ್ ಮೊಬೈಲ್ಸ್ ನ ನಾವು ರಿಪೇರ್ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಗೊತ್ತಾಗಬೇಕು. ಈಗ ಡೆಡ್ ಮೊಬೈಲ್ ಇದೆ ಅಂದ್ರೆ ನಾನು ಒಂದೇ ಸರಿ ಹೋಗಿ CPU ನಾನು ಮುಟ್ಟಕ್ಕಾಗಲ್ಲ. ಡೆಡ್ ಎಲ್ಲಿಂದಾರು ಇರ್ಬೋದು. ನಿಮ್ಮ ಮೊಬೈಲ್ ಫಸ್ಟ್, ಮೊಬೈಲ್ ಹೆಂಗ್ ಡೆಡ್ ಆಯ್ತು, ವಾಟರ್ ಡ್ಯಾಮೇಜಾ, ಮೊಬೈಲ್ ಬಿತ್ತಾ, ರನ್ನಿಂಗ್ ಅಲ್ಲಿ ಡೆಡ್ ಆಯ್ತಾ, ಅದೇ ತರ ನಮ್ದು ಸಿಂಪ್ಟಮ್ಸ್ ಅಂತ ಇರುತ್ತೆ. ಯಾವ ತರ ಇಂದ ಯಾವ ಕೆಲಸನ ಮಾಡಬೇಕು. ವಾಟರ್ ಡ್ಯಾಮೇಜ್ ಆಯ್ತು ಅಂದ್ರೆ ನಾನೇನ್ ಫಸ್ಟ್ ನೋಡ್ಬೇಕು, ಚೆಕ್ ಮಾಡ್ಬೇಕು. ಮೊಬೈಲ್ ಬಿತ್ತು, ನಾನೇನ್ ಫಸ್ಟ್ ಚೆಕ್ ಮಾಡ್ಬೇಕು. ಮೊಬೈಲ್ ರನ್ನಿಂಗ್ ಅಲ್ಲಿ ಡೆಡ್ ಆಯ್ತು, ನಾನೇನ್ ಚೆಕ್ ಮಾಡ್ಬೇಕು. ಫಸ್ಟ್ ನೀವು ಆ ಪ್ರಾಬ್ಲಮ್ ನ ತಿಳ್ಕೋಬೇಕು. ನನಗೆ ಎಲ್ಲಿಂದ ಕೆಲಸ ಸ್ಟಾರ್ಟ್ ಮಾಡಬೇಕು, ಕೆಲಸ ನಾನು ಬ್ಲಾಂಕ್ ಆಗಿಲ್ಲ, ಆಕ್ಯುರೇಟ್ ಆಗಿ, ನನಗೆ ಇಲ್ಲೇ ಪ್ರಾಬ್ಲಮ್ ಇದೆ, ನಾನು ಇಲ್ಲೇನೆ ವರ್ಕ್ ಮಾಡಬೇಕು, ಅದು ನಿಮ್ಗೆ ಗೊತ್ತಿರ್ಬೇಕು. ಅದಕ್ಕೆ ಏನ್ ಚೆಕ್ ಮಾಡಬೇಕು, ಯಾವ್ಯಾವ ತರ ಚೆಕ್ ಮಾಡಬೇಕು, ಚೆಕಿಂಗ್ ಮೆಥಡ್ಸ್ಗಳು. ಕೂಲ್ ಟೆಸ್ಟಿಂಗ್ ಹೇ, ಹಾಟ್ ಟೆಸ್ಟಿಂಗ್ ಹೇ. ವಾಟ್ ಇಸ್ ದ ಕೂಲ್ ಟೆಸ್ಟಿಂಗ್, ವಾಟ್ ಇಸ್ ದ ಹಾಟ್ ಟೆಸ್ಟಿಂಗ್. ಫಾಲ್ಟ್ ಯಾವ್ದ್ರಿಂದ ಕಂಡುಹಿಡಿತೀವಿ ನಾವು, ಕಂಡುಹಿಡಿಯೋದೇ ಫಾಲ್ಟ್ ಬಂದು ಆಂಪೇರ್ ಇಂದ. ಫಾಲ್ಟ್ ನಾವು ಮ್ಯಾಕ್ಸಿಮಮ್ ಡಯಾಗ್ನೋಸ್ ಮಾಡೋದು 3 ಮೆಥಡ್ ಇಂದ, ಒಂದು ಆಂಪೇರ್, ಒಂದು ಕೂಲ್ ಟೆಸ್ಟಿಂಗ್, ಒಂದು ಹಾಟ್ ಟೆಸ್ಟಿಂಗ್. ಈ 3ರಿಂದಲೇ ನಾವು ಫಾಲ್ಟ್ ನ ಫೈಂಡ್ ಔಟ್ ಮಾಡೋದು. ನಮಗಿಲ್ಲಿ ಯಾವುದೇ ಡಿವೈಸಸ್ ಅಥವಾ ಯಾವುದೇ ಕಂಪ್ಯೂಟರ್ ನಮಗೆ ಇದೇನೇ ಪ್ರಾಬ್ಲಮ್ ಅಂತ ಅಲ್ಲಿ ಹೇಳ್ತಾ ಇಲ್ಲ. ಈಗ ತುಂಬಾ ಜನ ಮೊಬೈಲ್ ರಿಪೇರಿ ಮಾಡೋರು ಹಾಕೊಂಡಿದ್ದಾರೆ, ಕಂಪ್ಯೂಟರೈಸ್ಡ್ ಮೊಬೈಲ್ ಸರ್ವಿಸ್ ರಿಪೇರ್ ಸೆಂಟರ್. ಇಲ್ಲಿ ಯಾವ ಕಂಪ್ಯೂಟರ್ ನಿಮಗೆ ಹೇಳ್ತಾ ಇದೆ ನನಗೆ ಇಲ್ಲೇ ಪ್ರಾಬ್ಲಮ್ ಇದೆ ಅಂತ? ಯಾವ್ದಾದ್ರು ಇದುವರೆಗೂ ಆತರ ಡಿವೈಸ್ ಇದೆಯಾ? ಎನಿ ಡಿವೈಸ್? ಟೆಕ್ನಾಲಜಿ ಇಷ್ಟು ಮುಂದೋಗಿದೆ, ಇದುವರೆಗೂ ನಿಮ್ಮ ಫಾಲ್ಟ್ ನ ಯಾವುದೇ ಡಿವೈಸ್ ಇಂದ ಕಂಡುಹಿಡಿಯಕ್ಕಾಗಿಲ್ಲ. ಅದನ್ನ ನೀವೇ ಕಂಡುಹಿಡಿಬೇಕು. ಅದು ನಿಮ್ಮ ನಾಲೆಡ್ಜ್, ನಾವ್ ಹೇಳ್ಕೊಡೋ ನಾಲೆಡ್ಜ್, ಅದ್ರ ಮೇಲೆ ನೀವು ವರ್ಕ್ ಮಾಡಿದ್ರೆ ಅದನ್ನ ನೀವು ಕಂಡುಹಿಡಿಬಹುದು. ಯಾಕೆ ಬಂದಿಲ್ಲ ಹೇಳು, ಅದು ಅಷ್ಟು ಕ್ರಿಟಿಕಲ್ ಇದೆ. ಅದಕ್ಕೆ ಇದುವರೆಗೂ ನಮ್ಮ ಫಾಲ್ಟ್ ಇಲ್ಲಿಂದಾನೇ ಇದೆ ಅಂತ ಯಾರು, ಯಾವ ಮಿಷಿನ್ಸ್ ಹೇಳ್ತಾ ಇಲ್ಲ. ಯಾವ್ದೇ ಒಂದು ಮಿಷಿನ್ ನಿಮ್ಗೆ ಇಲ್ಲಿಂದಾನೇ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇಲ್ಲ. ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮಾಡ್ಬೇಕು. ಯಾಕಂದ್ರೆ ಸಿಚುವೇಶನ್ಸ್ ಚೇಂಜ್ ಆಗುತ್ತೆ. ಒಂದೇ ತರ ಸಿಚುವೇಶನ್ ಎಲ್ಲಾ ಪ್ರಾಬ್ಲಮ್ ಅಲ್ಲೂ ಇರಲ್ಲ, ಚೇಂಜಸ್ ಇದೆ. ನಾನು ಅದೇ ಹೇಳಿದೆ, ಡೆಡ್ ನಿಮ್ಗೆ ಒಂದೇ ಕಡೆಯಿಂದ ಬರಲ್ಲ.
ಬೇರೆ ಬೇರೆಯಿಂದ ಬರುತ್ತೆ. ನೆಟ್ವರ್ಕ್ ಪ್ರಾಬ್ಲಮ್ ಒಂದೇ ಕಡೆಯಿಂದ ಬರಲ್ಲ. ಅದು ನಮ್ಗೆ ಅರ್ಥ ಮಾಡ್ಕೋಬೇಕು. ನಾವು ಚೆಕ್ ಮಾಡೋ ತರ ಅರ್ಥ ಮಾಡ್ಕೊಂಡ್ರೇನೆ ನಮಗೆ ಪ್ರಾಬ್ಲಮ್ ಎಲ್ಲಿಂದ ಅಂತ ಗೊತ್ತಾಗುತ್ತೆ. ಆಡಿಯೋ ಪ್ರಾಬ್ಲಮ್, ನನ್ನ ಆಡಿಯೋ ಬರೀ ಐಸಿ ಚೇಂಜ್ ಮಾಡಿ, ಡ್ರೈವರ್ ಐಸಿ ಚೇಂಜ್ ಮಾಡಿದ್ರೆ ಅಥವಾ ಕೋಡಾಕ್ ಐಸಿ ಅಂತ ಬರುತ್ತೆ, ಚೇಂಜ್ ಮಾಡಿದ್ರೆ ಆಗೋಗುತ್ತೆ ಅಂತ ತಗೊಂಡಿದ್ಯಾ? ಇಲ್ಲ, ಸಿಪಿಯು ಇಂದನೂ ಬರುತ್ತೆ. ಸಿಪಿಯು ಸಿಗ್ನಲ್ ಕೊಡ್ತಾ ಇದೆ, ಸಿಪಿಯು ಸಿಗ್ನಲೇ ಕೊಡ್ತಾ ಇಲ್ಲ ನಿಮ್ಗೆ, ಆಡಿಯೋ ಪ್ರಾಬ್ಲಮ್ ನೀವು ಏನೇ ಐಸಿ ಚೇಂಜ್ ಮಾಡಿ ಸಾಲ್ವ್ ಆಗಲ್ಲ. ಸೊ ಚೆಕಿಂಗ್ ಮೆಥಡ್, ವಾಟ್ ಈಸ್ ದ ಮೆಥಡ್, ಹೌ ಟು ಐ ಚೆಕ್, what is the resistance value exactly should come there. ಅಲ್ಲಿ ಏನ್ ಜಿ ಆರ್ ವ್ಯಾಲ್ಯೂ ಬರ್ಬೇಕಾಗಿತ್ತು ನನಗೆ, ಬರ್ತಾ ಇಲ್ವಾ, ಬರ್ತಾ ಇದೆಯಾ, ಅದರಿಂದ ನಾನು ಮುಂದೆ ಡಿಸಿಷನ್ ತಗೋಬಹುದು ಪ್ರಾಬ್ಲಮ್ ಎಲ್ಲಿದೆ ಅಂತ. ಅದೇ ಹೇಳಿದೆ, ಡೆಡ್ ಅಲ್ಲಿ ಪ್ರೊಸೀಜರ್ಸ್, ಯಾವ ತರ ಪ್ರೊಸೀಜರ್ಸ್ ನಾವು ಫಾಲೋ ಅಪ್ ಮಾಡ್ಬೇಕು. ಅವಾಗ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಮ್ಯಾಕ್ಸಿಮಮ್ 90%, 95% ನೀವು ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಸಾಲ್ವ್ ಆಗಲ್ಲ ಎಲ್ಲಿ ಅಂತ ಹೇಳ್ತೀನಿ ಕೇಳಿ. ಎಲ್ಲಾ ಮೊಬೈಲ್ಗೆ ಈಗ ನೋಡಿ, ಸಿಪಿಯು ಲೆವೆಲ್ ಅಲ್ಲಿ ವರ್ಕ್ ಹೋಯ್ತು, ಸಿಪಿಯು ಅಲ್ಲಿ ಫಾಲ್ಟ್ ಇದೆ ಅಂತ ಅನ್ಕೊಂಡ್ವಿ, ನಾವು ಸಿಪಿಯು ರಿವಾಲ್ವ್ ಮಾಡಿದ್ವಿ, ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ. ಆಗ ಇನ್ನೊಂದ್ಸರಿ ನಾವು MMC ಚೆಕ್ ಮಾಡಿ ನೋಡಿದ್ವಿ. ಅದ್ರ ರೀಡಿಂಗ್ ಮೇಲೆ ನಾವು ಇದು ತಗೋತೀವಿ, ಡಿಸಿಷನ್ ತಗೋತೀವಿ. ನಾವು ಸಿಪಿಯು ರಿವಾಲ್ವ್ ಮಾಡ್ಬೇಕಾ ಅಥವಾ MMC ರಿವಾಲ್ವ್ ಮಾಡ್ಬೇಕಾ ಅಥವಾ MMC ಪ್ರೋಗ್ರಾಮಿಂಗ್ ಮಾಡ್ಬೇಕಾ, ಇಲ್ಲ ಸಿಪಿಯುಲಿ ಫಾಲ್ಟ್ ಇದೆಯಾ. ಆಮೇಲೆ ಸಿಪಿಯು ಲೈನ್ಸ್ ಚೆಕ್ ಮಾಡಿದ್ವಿ. ಈಗ ಶಾರ್ಟ್ ಇದೆ, ಶಾರ್ಟ್ ತೋರಿಸ್ತಾ ಇದೆ ನನಗೆ, ಸಿಪಿಯು ಲೈನ್ ಶಾರ್ಟ್ ತೋರಿಸ್ತಾ ಇದೆ. ಆ ಎಕ್ಸಾಕ್ಟ್ ಲೈನ್ ನ ಹುಡ್ಕೊಂಡೋಗಿ ಅಲ್ಲಿ ನಾವು ಟ್ರೇಸ್ ಔಟ್ ಮಾಡ್ತೀವಿ. ಆ ಲೈನ್ ಶಾರ್ಟ್ ಇದೆ ಆಕ್ಚುಲಿ. ಸಿಪಿಯು ಅಂದ್ರೆ ನೂರಾರು ಬಾಲ್ಸ್ ಇದೆ ಅದರಲ್ಲಿ. ಆ ಬಾಲ್ಸ್ ಅಲ್ಲಿ ನಾನು ಶಾರ್ಟ್ ಇರೋ ಬಾಲ್ಸ್ ಯಾವ್ದು ಅಂತ ನನಗೆ ಗೊತ್ತಾಗ್ಬೇಕು. ಆ ಕಂಡೀಷನ್ ಅಲ್ಲಿ ಆ ಮೊಬೈಲ್ ರೆಡಿ ಆಗುತ್ತಾ ಇಲ್ವಾ, ಅಥವಾ ಅದಕ್ಕೆ ಆಲ್ಟ್ರೇಷನ್ ಏನಾದ್ರು ನಾವು ಮಾಡಬಹುದಾ, ಅದನ್ನು ಮಾಡಬಹುದು. ಅದು ಐಡಿಯಾ ಗೊತ್ತಿರ್ಬೇಕು. ಸಿಪಿಯು ಕೆಲವೊಂದಲ್ಲಿ ಶಾರ್ಟ್ ಆಗಿದ್ರೂ ಮೊಬೈಲ್ಸ್ ಆನ್ ಮಾಡಬಹುದು, ಆದ್ರೆ ಐಡಿಯಾಸ್ ಗೊತ್ತಿರ್ಬೇಕು ನಿಮಗೆ. ಎಲ್ಲಿ ನಿಮಗೆ ಕೆಲಸ ಆಗಲ್ಲ, ಕೆಲಸ ಎಲ್ಲಿ ನಿಮಗೆ ಆಗಲ್ಲ ಅಂದ್ರೆ, ನಮಗೆ ಈಗ ಸಿಪಿಯು ಕಂಪ್ಲೀಟ್ ಔಟ್, ಅಥವಾ ನಿಮ್ಮ UFS ಅಥವಾ MMC IC ಔಟ್. ಸಿಪಿಯು ಎಲ್ಲಾ ಸಿಪಿಯುನು ಚೇಂಜ್, ಎಲ್ಲಾ ಮಾಡೆಲ್ಗೂ ಸಿಪಿಯು ಚೇಂಜ್ ಆಗಲ್ಲ. ಕೆಲವೊಂದು ಮಾಡೆಲ್ಗೆ ಸಿಪಿಯು ಚೇಂಜ್ ಆಗತ್ತೆ, ಸೊ ಆ ಮೊಬೈಲ್ ರೆಡಿ ಆಗತ್ತೆ. ಸಿಪಿಯು ಚೇಂಜ್ ಆಗಲ್ಲ, ನಿಮ್ಮ ಮೊಬೈಲ್ ರೆಡಿ ಆಗಲ್ಲ. UFS ಅಥವಾ MMC ಪ್ರೋಗ್ರಾಮಿಂಗ್ ಆಗ್ತಾ ಇದೆ, ಪ್ರೋಗ್ರಾಮ್ ಮಾಡ್ಬೋದು ನೀವು, ನಿಮ್ಮ ಮೊಬೈಲ್ ರೆಡಿ ಆಯ್ತು. UFS ಅಲ್ಲಿ, MMC ಅಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲದರಲ್ಲೂ ಪ್ರೋಗ್ರಾಮಿಂಗು ಆಗುತ್ತೆ. IC ಕೆಲವೊಂದರಲ್ಲಿ ಮ್ಯಾಕ್ಸಿಮಮ್ ನಿಮ್ಮ ICನೂ ಚೇಂಜ್, ಹೊಸ IC ಹಾಕಿನೂ ನೀವು ಆ ಮೊಬೈಲ್ ನ ಆನ್ ಮಾಡಬಹುದು. ಓಕೆ, ಪ್ರೋಗ್ರಾಮಿಂಗ್ ಮಾಡಿ IC ಹಾಕಿ ಆನ್ ಮಾಡಬಹುದು. ಆದ್ರೆ UFS ಅಲ್ಲಿ ಇನ್ನೂ ಕಂಪ್ಲೀಟ್ ಸೊಲ್ಯೂಷನ್ ಬಂದಿಲ್ಲ. ಆದ್ರೆ ಇವಾಗ ನಡೀತಾ ಇರೋದ ಎಲ್ಲ ಲೇಟೆಸ್ಟ್ ಮಾಡೆಲ್ಸ್ ಎಲ್ಲ UFS ಅಲ್ಲೇ ಬರ್ತಾ ಇರೋದು. ಕೆಲವೊಂದಲ್ಲಿ ಪ್ರೋಗ್ರಾಮ್ ಆಗುತ್ತೆ, ಆದ್ರೆ ICs ಚೇಂಜ್ ಆಗಲ್ಲ. ಆ ಕಂಡೀಷನ್ ಮೊಬೈಲು ಅದು ರೆಡಿ ಆಗಲ್ಲ. ಈ ಕಂಡೀಷನ್ ಮಾತ್ರ ನಿಮ್ಮ ಮೊಬೈಲ್ ರೆಡಿ ಆಗಲ್ಲ. ಇಲ್ಲ ಬೋರ್ಡ್ ಕಂಪ್ಲೀಟ್ ಟ್ಯಾಂಪರ್ ಆಗಿರ್ಬೇಕು. ಯಾವನೋ ಕೆಲಸ ಮಾಡಿರ್ತಾರೆ ಮೆಕ್ಯಾನಿಕ್, ಅದು ಏನೋ ಒಂದು ಗತಿಲಿ ಕೆಲಸ ಮಾಡಿರ್ತಾರೆ, ಅವಾಗ ಏನಾಗುತ್ತೆ, ನಿಮ್ಮ ಒಂದು IC ಟ್ಯಾಂಪರ್ ಆಗುತ್ತೆ, ಅಥವಾ ಬೋರ್ಡ್ ಟ್ಯಾಂಪರ್ ಆಗೋಗುತ್ತೆ, ಅಥವಾ ನಿಮ್ಮ ಮೊಬೈಲ್ ಬಿದ್ದಿ ಬೋರ್ಡ್ ಬೆಂಡ್ ಆಗಿರುತ್ತೆ. ಈ ಕಂಡೀಷನ್ ಅಲ್ಲಿ ನಿಮಗೆ ಮೊಬೈಲ್ ರೆಡಿ ಆಗಲ್ಲ. ಇಲ್ಲ, ಇದಿಲ್ಲ ಅಂದ್ರೆ ಬೇರೆ ಎನಿ ಕಂಡೀಷನ್ ನೀವು ಮೊಬೈಲ್ ನ ರೆಡಿ ಮಾಡಬಹುದು. In any situation you can 99% you can make that success. ಮತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ, ಡೆಡ್ ಸೆಕ್ಷನ್ ಬಿಟ್ಟು ನಿಮ್ಮ ಬೇರೆ ಸೆಕ್ಷನ್ ಇದೆ, ಈ ಚಾರ್ಜಿಂಗು, ಆಮೇಲೆ ಈ ಆಡಿಯೋ, ಗ್ರಾಫಿಕ್, ಲೈಟಿಂಗ್, ಕ್ಯಾಮ್ರಾ ಇಶ್ಯೂಸ್, ಮತ್ತೆ ನಿಮ್ಮ ಬ್ಲೂಟೂತ್, ವೈಫೈ, ಇವೆಲ್ಲ 95 to 100% ರೆಡಿ ಮಾಡ್ಬೋದು. ನಾನು ಇದ್ರಲ್ಲಿ ನಾನು 99 ಅಂತ ಹೇಳ್ತಾ ಇಲ್ಲ, 95 to 100% ಈ ಪ್ರಾಬ್ಲಮ್ಸ್ ನ ನೀವು ರೆಡಿ ಮಾಡಬಹುದು. ಪ್ರೊಸೀಜರ್ಸ್ ಕರೆಕ್ಟ್ ಆಗಿ ಗೊತ್ತಿದ್ರೆ ಮಾಡ್ಬೋದು. ಇವು ಆಲ್ಮೋಸ್ಟ್ ಇದರಲ್ಲಿ ಕೆಲಸ ಸಕ್ಸಸ್ ಆಗುತ್ತೆ, ಪ್ರಾಬ್ಲಮ್ ಸಾಲ್ವ್ ಆಗೇ ಆಗುತ್ತೆ ಇದರಲ್ಲಿ. ಅದೇ ನಮಗೆ ಅದೇನೆ, ಒಂದ್ರಲ್ಲಿ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಎಲ್ಲಿಂದ ಕೆಲಸ ಮಾಡ್ಬೇಕು ಗೊತ್ತಿರ್ಬೇಕು ಅಷ್ಟೇನೆ. ಅಷ್ಟು ಗೊತ್ತಿದ್ರೆ ಇದ್ರಲ್ಲಿ ಕೆಲಸ ಸಕ್ಸಸ್ ಆಗುತ್ತೆ. ಸೊ ಅದಕ್ಕೇನೆ ನೀವು ಫ್ರಮ್ ದ ಬೇಸಿಕ್ ಇಂದ ನೀವು ಕಲ್ತ್ಕೊಂಡು ಹೋದ್ರಿಂದ ನಿಮಗೆ ಕಂಪ್ಲೀಟ್ ಐಡಿಯಾ ಹೋಗ್ತಾ 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 ಗೊತ್ತಾಗುತ್ತೆ. ಆಮೇಲೆ ನಿಮಗೆ ಯಾವ್ಯಾವ ಸೆಕ್ಷನ್ ಅಲ್ಲಿ ಯಾವ್ಯಾವ ತರ ಚೆಕ್ ಮಾಡೋದು, ಯಾವ ತರ ವರ್ಕ್ ಮಾಡಬೇಕು, ಯಾವ್ಯಾವ ಸ್ಟೇಜ್ ಅಲ್ಲಿ ನಾನು ಯಾವ ಸೆಕ್ಷನ್ಸ್ ನಾನು ಹೋಗಿ ಕೆಲಸ ಮಾಡಬೇಕು, ನಿಮಗೆ ಕ್ಲೀನ್ ಆಗಿ ಅರ್ಥ ಆಗ್ಬಿಡುತ್ತೆ. ಅವಾಗ ನಿಮಗೆ ಯಾರು ಕೇಳ್ಬೇಕು ಅಂತಿಲ್ಲ, ಇಲ್ಲ ನನಗೆ ಫೋನ್ ಮಾಡಿ ಕೇಳ್ಬೇಕು ಅಂತಿಲ್ಲ, ಇಲ್ಲ ಬೇರೆ ಯಾರು ಫ್ರೆಂಡ್ಸ್ ಹತ್ರ ಕೇಳ್ಬೇಕು ಅಂತಿಲ್ಲ, ಏನು ಇಲ್ಲ. ನಿಮಗೆ ಅರ್ಥ ಆಗಿದೆ. ನಿಮಗೆ ಅರ್ಥ ಆಗಿರ್ಬೇಕಂದ್ರೆ ನೀವೇನೇ ಅದನ್ನ ಕಂಪ್ಲೀಟ್ ಕೆಲಸ ಮಾಡಬಹುದು. ಅದಕ್ಕೆ ಹೇಳಿದ್ ನಾನು, ನನ್ನ ಬ್ಯಾಚ್ ಅಲ್ಲಿ ಯಾರು ನನಗೆ ಜಾಸ್ತಿ ಕ್ವೆಶ್ಚನ್ಸ್ ಕೇಳಲ್ಲ.
ನೆಕ್ಸ್ಟ್ ಕೆಲಸ ಮಾಡೋದು, ನನಗೆ ಯಾರು ಜಾಸ್ತಿ ಕ್ವಶನ್ಸ್ ಕೇಳ, ಯಾಕಂದ್ರೆ ಅಷ್ಟು ಅರ್ಥ ನಾವು ಮಾಡಿಸ್ಬಿಟ್ಟಿರ್ತೀವಿ. ಅದಾದ್ರೂ ಒಂದು ಮೇಜರ್ ಇರುತ್ತೆ, ಎಲ್ಲಾನು ಎಲ್ಲರಿಗೂ ಅರ್ಥ ಆಗತ್ತೆ ಅಂತಿಲ್ಲ. ಕೆಲವೊಂದು ಡೌಟ್ಸ್ ಇರುತ್ತೆ, ಅದನ್ನ ಕೇಳ್ತಾರೆ, ನಾವು ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ 1-2 ಸರಿ ಅವ್ರಿಗೆ ಅರ್ಥ ಆಗ್ತಾ ಆಮೇಲೆ ಅವ್ರು ಕ್ಲಿಯರ್ ಆಗಿ ಹೋಗ್ತಾರೆ. ಅದೇ ತರ ಕಾನ್ಸಂಟ್ರೇಷನ್ ಇಟ್ಟು ನಾನು ಏನ್ ಹೇಳ್ತೀನಿ ಪ್ರತಿಯೊಂದು ಇದನ್ನು ಕ್ಲಾಸಸ್ನು ವೆರಿ ಇಂಪಾರ್ಟೆಂಟ್. ನಿಮ್ಮ ಈ 1 ತಿಂಗಳು ಕಂಪ್ಲೀಟ್ ಬೇರೆ ಎಲ್ಲ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ನಾನು ಏನ್ ಹೇಳ್ತೀನೋ ಅದ್ರ ಬಗ್ಗೆ ಇಲ್ಲಿ ಕೇಳೋದಾಗ್ಲಿ, ಇಲ್ಲಿ ನೀವು ಅದನ್ನ ಇದ್ ಮಾಡ್ಕೊಂಡು ಮನೇಲಿ ಸ್ವಲ್ಪ ವರ್ಕೌಟ್ ಮಾಡೋದಾಗ್ಲಿ, ಅದ್ರ ಬಗ್ಗೆ ಇನ್ನು ಮೆಮೊರೈಸ್ ಮಾಡ್ಕೊಂಡು ಅದನ್ನ ತಲೆಯಲ್ಲಿ ಉಳಿಸ್ಕೊಂಡ್ರೆ ತುಂಬಾನೇ ಯೂಸ್ ಆಗುತ್ತೆ ನಿಮ್ ಕೆಲಸ ಮಾಡಕ್ಕೆ. ಈಸಿಯಾಗಿ ಕೆಲಸ ಮಾಡ್ತೀರಾ. ಅದಕ್ಕೆ 1 ತಿಂಗಳು ಮಾತ್ರ ನೀವು ಇದ್ರಲ್ಲಿ ಕಾನ್ಸಂಟ್ರೇಷನ್ ಮಾಡಿ. ನಿಮ್ ದುಡಿಮೆ ಕಡಿಮೆ ಆದ್ರೂ ಪರವಾಗಿಲ್ಲ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಈ ದುಡಿಮೆನ ನೀವು ನೆಕ್ಸ್ಟ್ ತಿಂಗಳು ಆರಾಮಾಗಿ ದುಡ್ಕೊ ಹೋಗ್ತೀರಾ. ನೀವು ಕಲೀಲಿಲ್ಲ ಅಂದ್ರೆ ಅದ್ರಲ್ಲಿ ದುಡ್ಡು ಬರಲ್ಲ. ನೀವು ಕಲ್ತ್ ಹೋಗ್ಬಿಟ್ರಿ ಅಂದ್ರೆ ಆ ದುಡ್ಡು ನಿಮ್ಗೆ ಅಲ್ಲಿ ಎಕ್ಸ್ಟ್ರಾ ಬಂದ್ಬಿಡ್ತದೆ. ನೀವು ಇವಾಗ ಇಷ್ಟು ದಿನದವರೆಗೂ ನಿಮ್ಮ ಹತ್ರ 10 ಕಸ್ಟಮರ್ ಬಂದ್ರು ಅಂದ್ರೆ 5 ಜನದ್ದು ನೀವು ಈಗ 10 ಕಸ್ಟಮರ್ ಅಲ್ಲಿ ಒಂದು 5 ಜನ ಡಿಸ್ಪ್ಲೇಗೆ ಬರ್ತಾರೆ, 5 ಜನ ರಿಪೇರಿಂಗ್ ಬರ್ತಾರೆ अल्वा। आपको आज तक भी जो भी मोबाइल आपके दुकान पे आ रहा है, 10 मोबाइल आ रहा है तो 5 मोबाइल आपको डिस्प्ले के लिए रहेगा, 5 मोबाइल आपको हार्डवेयर कोई काम के लिए रहेगा। मोबाइल डेड रह सकता है, चार्जिंग प्रॉब्लम रह सकता है, या कैमरा का कुछ इश्यूज रह सकता है, कोई भी प्रॉब्लम रह सकता है। डिस्प्ले का तो आप बना दोगे, लेकिन आप नहीं बनाए तो भी डिस्प्ले वाला आपको रेट पूछ के तो दूसरा वाला कम बना रहे तो चले जाएगा, वो काम तो आप कंफर्म नहीं है। ಕೆಲಸ ಅಂತ ನಿಮಗೆ ಕನ್ಫರ್ಮ್ ಇಲ್ಲ, ಡಿಸ್ಪ್ಲೇ ನೀವ್ ಹಾಕಿಲ್ಲ ಅಂದ್ರೆ ನೀವು 1500 ಹೇಳಿದ್ರೆ ಒಂದ್ 1100 ರೂಪಾಯಿ ಆಗ್ತಾನೆ ಸರ್, ನಾನು ಅಲ್ಲೇ ಹೋಯ್ತೀನಿ ಅಂತ ಹೋಯ್ತಾ ಇರ್ತಾರೆ. ಅದ್ ನಿಮ್ ಕೆಲಸ ಕನ್ಫರ್ಮ್ ಇಲ್ವೇ ಇಲ್ಲ. ಕೆಲಸ ಹಾರ್ಡ್ವೇರ್ ಅಲ್ಲಿ ನಿಮಗೆ ಕಾಂಪಿಟೇಷನ್ ಯಾರು ಇಲ್ಲ. ನೀವು ಕಲ್ತ್ರೆ ಹಾರ್ಡ್ವೇರ್ ಅನ್ನು ಕರೆಕ್ಟ್ ಆಗಿ ಕಲ್ತ್ ಬಿಟ್ರಿ, ನಿಮ್ ಕಾಂಪಿಟೇಷನ್ ಯಾರು ಇಲ್ಲ. ಅವ್ನ್ ಕಸ್ಟಮರ್ ಓದೋದು ವಾಪಸ್ ಬರ್ತಾನೆ, ಸರ್ ಅಲ್ಲಿ ಹೋಗಿದ್ದೆ ಅವನು ಸರಿ 4 ದಿನ ಇಟ್ಕೊಂಡಿದ್ದ ಸರ್, ಏನು ಆಗಿಲ್ಲ ವಾಪಸ್ ಕೊಟ್ಟ ಸರ್ ಅಂದ್ರೆ ನೀವು ಎಷ್ಟು ಹೇಳಿದ್ರಿ? 1000 ರೂಪಾಯಿ, 1,500 ರೂಪಾಯಿ ಆಗುತ್ತೆ, ಬೇಕಾದ್ರೆ ಮಾಡಿಸ್ಕೊಳ್ಳಿದ್ರೆ ಹೋಗಿ. ಅವನ್ ಬೇರೆ ಇದಿಲ್ಲ. ಸೊ ಅವಾಗ ನಿಮ್ಮ ಡಿಮ್ಯಾಂಡ್ ಇದೆ, ನಿಮ್ ಡಿಮ್ಯಾಂಡ್ ಇದೆ, ನಿಮ್ಮ ಹೇಳಿದ ರೇಟಿಗೆ ಆ ಕಸ್ಟಮರ್ ಬರ್ತಾನೆ. ಯಾಕೆಂದ್ರೆ ನಿಮ್ಮ ಹತ್ರ ನಾಲೆಡ್ಜ್ ಇದೆ, ನೀವು ಕಲ್ತಿದ್ದೀರಾ, ನೀವು ಮಾತ್ರ ಕೆಲಸ ಮಾಡಕ್ಕಾಗತ್ತೆ, ಬೇರೆಯವ್ರು ಮಾಡಕ್ ಆಗಲ್ಲ. ಆ ನಾಲೆಡ್ಜ್ ಕರೆಕ್ಟ್ ಆಗಿ ಕಲ್ತಿದ್ರೆ ಮಾತ್ರ. ನೀವು ಅರ್ಧಂಬರ್ಧ ಇದ್ರೆ ನಿನಗೆ ಗ್ಯಾರಂಟಿ ಇಲ್ಲ ನಾನು ಮಾಡ್ತೀನೋ ಇಲ್ವೋ. ಸರ್ ನೋಡೋಣ, ಇದು ಆದ್ರೂ ಆಗ್ಬೋದು, ಆದ್ರೆ 500 ರೂಪಾಯಿ, ಆಗಿಲ್ಲ ಅಂದ್ರೆ 100 ರೂಪಾಯಿ ಸರ್ವಿಸ್ ಚಾರ್ಜ್ ಕೊಡ್ಬೇಕು ಅಂತ ಹೇಳ್ತೀರಾ. ನಾನು ಆಗದೇ ಇರೋ ಮೊಬೈಲ್ಗೆ ಇದುವರೆಗೂ ಸರ್ವಿಸ್ ಚಾರ್ಜ್ ತಗೊಂಡೇ ಇಲ್ಲ. ನಾನು ಯಾಕೆ ತಗೊಳಲ್ಲ? ನಮಗೆ ಬೇರೆ ಕೆಲಸಗಳೆಲ್ಲ ಆಗ್ತಾವಲ್ಲ, ನಾವ್ಯಾಕೆ ಅದು ಬೇರೆ ಇದ್ರ ದುಡಿಬೇಕು ಅನ್ನೋದೇನಿಲ್ವಲ್ಲ. ಮಾಡೋಂಥ 100 ಕೆಲಸಗಳಿದ್ದಾವೆ, ಅದ್ರಲ್ಲಿ ದುಡ್ಡು ಬರ್ತದೆ. ನಮಗೆ ಈ ತರ ನಾನು ಆಗದೇ ಇರೋ ಕೆಲಸಕ್ಕೆ ನಾನು ದುಡ್ಡು ತಗೋಬೇಕು ಅಂತಿಲ್ಲ. ನ್ಯಾಯವಾಗಿ ದುಡ್ಡು ತಗೊಳ್ಳಿ, ಕೆಲಸ ಮಾಡಿ. ನಿಮ್ ನಾಲೆಡ್ಜ್ ಹಾಕಿದೀರಾ, 10 ರೂಪಾಯಿದೇ ಇರ್ಬೋದು ಅದು ಕಾಂಪೊನೆಂಟ್ಸ್, ಅಲ್ಲಿ 1,000 ರೂಪಾಯಿ ನೀವು ತಗೋತಾ ಇದ್ದೀರಾ. ಯಾಕೆಂದ್ರೆ ಅದ್ರಲ್ಲಿ ನಿಮ್ ನಾಲೆಡ್ಜ್ ಇದೆ, ಕಲಿಯಕ್ಕೆ ದುಡ್ಡು ಕೊಟ್ಟಿದ್ದೀರಾ, ನಿಮ್ ನಾಲೆಡ್ಜ್ ಇದೆ, ಕೆಲಸ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಅದು ವರ್ತ್, ಅದು ಅದ್ರಲ್ಲಿ ಯಾವ್ದೋ ಒಂದು ತಪ್ಪಿಲ್ಲ. ಅದರಲ್ಲಿ ನೀನ್ ಕೆಲಸನೇ ಆಗದೆ ಇರೋದಕ್ಕೆ ನೀನು ನನಗೆ 300 ರೂಪಾಯಿ ಸರ್ವಿಸ್ ಚಾರ್ಜ್ ಕೊಡು ಅಂದ್ರೆ ಅದ್ರಲ್ಲಿ ಯಾವ ನ್ಯಾಯ ಇದೆ? ಅದಕ್ಕೆ ಹೇಳೋದು, ಪರ್ಫೆಕ್ಟ್ ನಾಲೆಡ್ಜ್ ತಗೊಳ್ಳಿ, ಕೆಲಸ ಕಲೀರಿ, ಮಾಡಿ, ದುಡ್ಡು ಕೇಳಿ ಎಷ್ಟು ಬೇಕಾದ್ರು. ಅದಕ್ಕೆ ವರ್ತ್ ಇದೆ, ಅದರಲ್ಲಿ ನಿಮ್ ನಾಲೆಡ್ಜ್ ಇದೆ, ಅದರಲ್ಲಿ ನೀವು ಪರಿಶ್ರಮ ಇದೆ, ನೀವು ದುಡ್ಡು ಕೊಟ್ಟು ಎಲ್ಲ ಕಲ್ತಿದ್ದೀರಾ, ಅದ್ರ ನಾನು ದುಡ್ಡು ತಗೋತಾ ಇದ್ದೀನಿ ಅಷ್ಟೇನೆ. ಅದನ್ನ ಹೇಳೋದು. ಅದಕ್ಕೇನೆ ನಾವು ಇಲ್ಲಿ ನಿಮಗೆ ಫ್ರಮ್ ದ ಬೇಸ್ ಟು ಬೇಸ್ ಲೆವೆಲ್ ಇಂದ ಕಂಪ್ಲೀಟ್ ಟಾಪ್ ಲೆವೆಲ್, ಚಿಪ್ ಲೆವೆಲ್ ಅಲ್ಲಿ ಪ್ರೋಗ್ರಾಮಿಂಗ್ ಇರ್ಬೋದು, ಐಸಿಸ್ ನ ನಾವು ಯಾವ ತರ ಹಾರ್ಡ್ವೇರ್ ಲೆವೆಲ್ ಮತ್ತೆ ನಿಮಗೆ ಥಿಯರಿ ಲೆವೆಲ್ ಅಲ್ಲಿ ಎಲ್ಲ ಕಂಪ್ಲೀಟ್ ಕೊಡ್ತೀವಿ. ಯಾವುದು ಇದ್ರಲ್ಲಿ ಮುಚ್ಚುಮರೆ ಮಾಡಲ್ಲ. ಇಲ್ಲ ಅಲ್ಲಿ ನನಗೆ ನಂತ ಸ್ವಲ್ಪ ಒಳಗಡೆ ಇಟ್ಕೊಂಡು ಇವ್ನಿಗೆ ಹೇಳಿದ್ರೆ ಇವ್ನು ನನಗಿಂತ ಜಾಸ್ತಿ ಕಲ್ತ್ಬಿಡ್ತಾನೇನೋ, ಅದಲ್ಲ. ನಾನು ಯಾವಾಗ್ಲೂ ನಾನು ಕಲಿತಾನೆ ಇರ್ತೀನಿ, ನನ್ನ ಮೇಲೆ ಹೋಗ್ತಾ ಇರ್ತೀನಿ. ಕಂಪ್ಲೀಟ್ ಆಗಿ ಕೊಡ್ತೀವಿ, ಪ್ರಾಕ್ಟಿಕಲ್ ಕಂಪ್ಲೀಟ್. ಐಸಿನ ಯಾವ ಐಸಿನ ಯಾವ ತರ ತೆಗಿಬೇಕು, ಟೆಕ್ನಿಕ್ ಇದೆ. ಐಸಿ ಎಲ್ಲರೂ ತೆಗಿತಾರೆ, ಎಲ್ಲರದು ಸಕ್ಸಸ್ ಆಗಲ್ಲ. ಡಬಲ್ ಡಕ್ಕರ್ ಎಷ್ಟು ಜನ ಸಕ್ಸಸ್ ಇದೆ ಹೇಳಿ ಗೌತಮ್? ಎಷ್ಟು ಜನ ಸಕ್ಸಸ್ ಮಾಡ್ತಾ ಇದಾರೆ ಡಬಲ್ ಡಕ್ಕರ್? ಎಷ್ಟು ಜನದಿಂದ ನೀವು ನಮ್ಗೆ ಡಬಲ್ ಡಕ್ಕರ್ ಕೊಡ್ತಾ ಇದ್ದೀರಾ? ಎಷ್ಟು ಸೆಟ್ಗಳಲ್ಲಿ ಡಬಲ್ ಡಕ್ಕರ್ ಆಗಿಲ್ಲ ಅಂತ ನಿಮ್ಗೆ ವಾಪಸ್ ಕೊಟ್ಟಿದ್ದೀವಿ ನಾವು. ಸೊ ಡಬಲ್ ಡಕ್ಕರ್ ಅಲ್ಲಿ ಮ್ಯಾಕ್ಸಿಮಮ್ ಜಾಸ್ತಿ ಜನಕ್ಕೆ ಸಕ್ಸಸ್ ಇಲ್ಲ. ಏನಕ್ಕೆ ಅಂದ್ರೆ ಮೆಥಡ್ಸ್ ಇದೆ, ಮೆಥಡ್ಸ್ ಗೊತ್ತಾಗಬೇಕು.
ಮೆಥಡ್ಸ್ ಗಳಿದೆ, ಯಾವ ಟೆಂಪರೇಚರ್ ತೆಗಿಬೇಕು, ಏನ್ ಟೈಮಿಂಗ್ ಇದೆ, ಬ್ಲಾಕ್ ಪೇಸ್ಟೆಡ್ ಯಾವ ತರ ತೆಗಿಬೇಕು, ವೈಟ್ ಪೇಸ್ಟೆಡ್ ಯಾವ ತರ ತೆಗಿಬೇಕು, ಡಬಲ್ ಡಕ್ಕರ್ ಗ್ಲೂಗಳಲ್ಲಿ ಯಾವ ತರ ನಾವು ಕಟಿಂಗ್ ಮಾಡಬೇಕು, ಯಾವ ತರ ತೆಗಿಬೇಕು, ಐಸಿ ಲಿಫ್ಟ್ ಮಾಡ್ಬೇಕಾದ್ರೂ ಮೆಥಡ್ ಇದೆ. ನಾವು ಐಸಿ ಯಾವ ತರ ಲಿಫ್ಟ್ ಮಾಡಬೇಕು ಮೆಥಡ್ ಇದೆ. ನೀವು ಐಸಿ ನ ಲಿಫ್ಟ್ ಮಾಡೋದ್ರಲ್ಲೂ ಹೀಟಿಂಗು ಟೆಂಪರೇಚರ್ ಎಲ್ಲ ಸರಿ ಇದೆ, ಲಿಫ್ಟ್ ಮಾಡೋ ಮೆಥಡ್ ಪ್ರಾಬ್ಲಮ್ ಇದೆ ನಿಮಗೆ. ಐಸಿ ಹೋಯ್ತು ಅಂತಾನೆ ಡಬಲ್ ಡಕಲ್ ಪ್ರಾಬ್ಲಮ್ ಬರ್ತಾ ಇದೆ ಇಲ್ಲೇನೆ. ಈಗೆಲ್ಲ ನಿಮ್ಗೆ ಒನ್ ಪ್ಲಸಸ್ ಎಲ್ಲ ಎಷ್ಟು ಡೆಲಿಕೇಟ್ ಇದೆ ಗೊತ್ತಾ ಐಸಿ, ತುಂಬಾ ಡೆಲಿಕೇಟ್ ಇದೆ ಐಸಿಗಳು ಒನ್ ಪ್ಲಸ್ ಅಲ್ಲಿ. ಸಕ್ಸಸ್ ಮಾಡೋದು ತುಂಬಾ ಕಷ್ಟ ಇದೆ ಒನ್ ಪ್ಲಸ್ ಅಲ್ಲೆಲ್ಲ. ಅದ್ರಲ್ಲಿ ಪ್ರಾಬ್ಲಮ್ ಏನಕ್ಕೆ ಆಗ್ತಾ ಇದೆ ಅಂದ್ರೆ ಇದೇನೆ ಪ್ರಾಬ್ಲಮ್ಸ್ಗಳು. ಒಂದು ಟೆಂಪರೇಚರ್ ಗೊತ್ತಿರ್ಬೇಕು ನಮಗೆ, ಯಾವ ಟೆಂಪರೇಚರ್ ನಾವು ಎತ್ತಬೇಕು. ಎಲ್ಲಾ ಐಸಿ ಒಂದೇ ಟೆಂಪರೇಚರ್ ಎತ್ತದಲ್ಲ, ಬೇರೆ ಬೇರೆ ಐಸಿಗಳು ಬೇರೆ ಬೇರೆ ಟೆಂಪರೇಚರ್ ವರ್ಕ್ ಆಗುತ್ತೆ. ಐಸಿ ಟೆಂಪರೇಚರ್ ಕಮ್ಮಿ ಇತ್ತು ಅಂದ್ರೆ ಐಸಿ ಎದ್ದೊಳಲ್ಲ, ಪ್ರಿಂಟ್ಸ್ ಕಿತ್ಕೊಂಡ್ ಬಂದ್ಬಿಡುತ್ತೆ. ಐಸಿ ಟೆಂಪರೇಚರ್ ಜಾಸ್ತಿ ಇತ್ತು, ಐಸಿ ಹೋಯ್ತು, ಮತ್ತು ನಿಮ್ಗೆ ವರ್ಕ್ ಆಗಲ್ಲ ಐಸಿ. ಜಾಸ್ತಿನೂ ಇರಂಗಿಲ್ಲ, ಕಡಿಮೆನೂ ಇರಂಗಿಲ್ಲ. ಸೊ ಈ ಟೆಂಪರೇಚರ್ಸ್ ಗಳು ನಮ್ಗೆ ಗೊತ್ತಿರ್ಬೇಕು. ಮತ್ತೆ ನಿಮ್ಮ ಸಿ ಪಿ ಯು ತೆಗೆಕ್ಕಿಂತ ಮುಂಚೆ ಅದರ ವ್ಯಾಲ್ಯೂ, ಜಿ ಆರ್ ವ್ಯಾಲ್ಯೂ ನಾವು ಅಥವಾ ಆಂಪೇರ್ ಏನಿದೆ ಕನ್ಸಂಪ್ಷನ್ ನೋಡ್ಕೊಂಡು, ಡಿ ಸಿಲಿ ಯಾವ ತರ ಆಂಪೇರ್ ಕನ್ಸಂಪ್ಷನ್ ಇದೆ, ನಮ್ಮ ಚಾರ್ಜಿಂಗ್ ಹಬ್ ಅಲ್ಲಿ ಯಾವ ತರ ಕನ್ಸಂಪ್ಷನ್ ಇದೆ, ಇದೆಲ್ಲ ನೋಡಿನೇ ನಾವು ಒಂದು ಡಿಸಿಷನ್ ಬರೋದು. ಇದು ಸಿ ಪಿ ಯು ಪ್ರಾಬ್ಲಮ್ ಇದೆ ಅಥವಾ ಬೇರೆ ಕಡೆ ಪ್ರಾಬ್ಲಮ್ ಇದೆಯಾ, ಇದು ಗೊತ್ತಿರಬೇಕು. ಇದ್ರ ಡಿಸಿಷನ್ಸ್ ಮೇಲೆ ನೆಕ್ಸ್ಟ್ ಸಿ ಪಿ ಯು ತೆಗೆಯೋದು ನಾವು. ಇದ್ರ ರೀಡಿಂಗ್ ನಿಮ್ಗೆ ನಾಲೆಡ್ಜ್ ಕೊಡ್ತೀವಿ. ಓಕೆ, ಅದನ್ನ ಹೇಳಿದ್ದು ಬರೀ ಸಿ ಪಿ ಯು ತೆಗೆದು ಬಿಟ್ರೆ ಕೆಲಸ ಅಲ್ಲ. ಸಿ ಪಿ ಯು ತೆಗಿತ ಮುಂಚೆ ಅಥವಾ ಯಾವ್ದೇ ಐ ಸಿ ತೆಗಿಯೋಕ್ಕಿಂತ ಮುಂಚೆ ನಮಗೇನ್ ಗೊತ್ತಿರಬೇಕು, ನಾನು ಐ ಸಿ ತೆಗಿಬೇಕಾ ಬೇಡವಾ, ನನಗೆ ಪ್ರಾಬ್ಲಮ್ ಎಲ್ಲಿದೆ. ಇಲ್ಲಿ ನಾನು 100% ಅದೇ ಪ್ರಾಬ್ಲಮ್ ಇರ್ಬೋದು ಅಂತ ಅಲ್ಲ, ಅದೇ ಒಂದು ಪ್ರಿಡಿಕ್ಷನ್ಸ್, ನಮ್ಮ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಮೇಲೆ ಪ್ರಿಡಿಕ್ಷನ್ ಮಾಡ್ತೀವಿ. ಪ್ರಾಬ್ಲಮ್ ಇಲ್ಲಿ ಇರಬಹುದು, ಆದ್ರೆ 90% ಸರಿಯಾಗಿರುತ್ತೆ. ಅದು ನಮ್ದು 5% ಕೆಲವೊಂದ್ಸರಿ ಬೇರೆ ಇರ್ಬೋದು. ನಾನು ಮೊನ್ನೆದೊಂದು ಇನ್ಸಿಡೆಂಟ್ ಹೇಳಿದೆ, ಸ್ಯಾಮ್ಸಂಗ್. ಆ ರೀಡಿಂಗ್ ಬಂದು ನಮಗೆ ಅದೇ ತೋರಿಸ್ತಾ ಇದೆ, ಆದ್ರೆ ಪ್ರಾಬ್ಲಮ್ ಇದ್ದಿದ್ದು ಸ್ವಲ್ಪ ಬೇರೆ ಕಡೆ. ಆದ್ರೂ ಅದು ಸಾಲ್ವ್ ಮಾಡಿದೀವಿ ನಾವು. ಟೈಮ್ ತಗೊಂತು, 2 ದಿನ ಟೈಮ್ ತಗೊಂತು, ಸಾಲ್ವ್ ಮಾಡಿದೀವಿ. ಅದಕ್ಕೇನೆ ಅದೇ ತರ. ಅದೇ 90% ನಾವು ಹೇಳ್ಕೊಡೋ ಮೆಥಡ್ ಅಲ್ಲಿ ನೀವು ಪ್ರಿಡಿಕ್ಷನ್ಸ್ ಕರೆಕ್ಟ್ ಆಗಿರುತ್ತೆ, ಅದ್ರ ಮೇಲೆ ನೀವು ಕರೆಕ್ಟ್ ಆಗಿ ವರ್ಕ್ ಮಾಡಬೇಕು. ಯಾಕಂದ್ರೆ ಕೆಲವೊಂದ್ಸರಿ ವಾಟರ್ ಡ್ಯಾಮೇಜ್ ಇರುತ್ತೆ, ಅದು ನಾವೆಲ್ಲೋ ಲೆಕ್ಕ ಹಾಕಿದ್ರೆ ಅದು ಎಲ್ಲೋ ಇರ್ತದೆ. ನಾವು ರೀಡಿಂಗ್ ಕೆಲವೊಂದ್ಸರಿ ನಮಗೆ ಡಿಸಿಲಿ ಏನೋ ಒಂದು ಕೊಡುತ್ತೆ, ಅದು ನಾವು ಏನೋ ಸಿ ಪಿ ಅಂತ ತಿಳ್ಕೊತೀವಿ, ಅದು ಬೇರೆ ತಿಳ್ಕೊತೀವಿ, ಒಂದು ಅಲ್ಲಿ ಕೆಲಸ ಮಾಡ್ತೀವಿ. ಆದ್ರೆ ವಾಟರ್ ಡ್ಯಾಮೇಜ್ ಕೇಸಸ್ ಅಲ್ಲಿ ಹಂಗಲ್ಲ, ನೀರ್ ಎಲ್ಲೆಲ್ಲ ಹೋಗುತ್ತೆ ಯಾರು ಗೊತ್ತಿರಲ್ಲ. ಮೇಲ್ ನೋಡಕ್ ಚೆನ್ನಾಗಿರುತ್ತೆ, ಅದ್ರ ಒಳಗಡೆ ನೀರು ಹೋಗ್ಬಿಟ್ಟಿರ್ತದೆ. ಐ ಸಿ ಅಲ್ಲಿ ಆಗ್ಲಿ ಅಥವಾ ಯಾವ್ದಾದ್ರು ಕಾಂಪೋನೆಂಟ್ಸ್ ಕೆಳಗಡೆ ಹೋಗಿ ಶಾರ್ಟ್ ಮಾಡ್ತಾ ಇರುತ್ತೆ, ಅದು ಅಷ್ಟು ಜಲ್ದಿ ಗೊತ್ತಾಗೋದಿಲ್ಲ. ಟಫೆಸ್ಟ್ ಜಾಬ್ ಅಂದ್ರೆ ವಾಟರ್ ಡ್ಯಾಮೇಜ್, ಯಾಕಂದ್ರೆ ಅದು ಪ್ರಾಬ್ಲಮ್ಸ್ ಎಲ್ಲಿ ತೋರಿಸ್ಕೊಡಲ್ಲ, ಜಲ್ದಿ ಹುಡುಕ್ಬೇಕಾಗತ್ತೆ. ಮೊಬೈಲ್ ಆನ್ ಅಲ್ಲಿ ಇದ್ದು ಡೆಡ್ ಆಯ್ತಲ್ಲ, ಈಸಿ ಕೆಲಸ. ಆನ್ ಅಲ್ಲಿ ಇದ್ದಂಗೆ ಡೆಡ್ ಆಗೋಯ್ತು ಮೊಬೈಲ್, ವೆರಿ ಈಸಿ. ಬೇರೆ ಯಾವುದೇ ಸೆಕ್ಷನ್ಸ್ ಗಳು ಈಸಿ ಕೆಲಸ. ಅದು ಪ್ರೊಸೀಜರ್ಸ್ ಮೆಥಡ್ಸ್ ಗೊತ್ತಿರ್ಬೇಕು, ಅದೇ ತರ ಫಾಲೋ ಅಪ್ ಮಾಡ್ಕೊಳ್ಳೋದು. ಇವತ್ತು ನಿಮಗೆ ಕಂಪ್ಲೀಟ್ ನಾನು ಒಂದು ಜನರಲ್ ನಾಲೆಜ್ ಕ್ಲಾಸಸ್ ತಗೊಂಡಿದ್ದೀನಿ. ನಾಳೆಯಿಂದ ನಿಮಗೆ ಕಾಂಪೋನೆಂಟ್ಸ್ ಅಲ್ಲ, ಫಸ್ಟ್ ನಮ್ಮ ಬೇಸಿಕ್ ಏನಿದೆಯಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿಂದ ಸ್ಟಾರ್ಟ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ದಿನ ನಿಮಗೆ ಕ್ಲಾಸಸ್ಗಳು ಮೂವ್ ಆಗ್ತಾ ಇರುತ್ತೆ. ಅಲ್ಲಿಂದ ಜೊತೆಗೆ ಪ್ರಾಕ್ಟಿಕಲ್ಸ್ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಇಲ್ಲಿ ಸೆಕ್ಷನ್ ವೈಸ್ ಯಾವ್ಯಾವ ಸೆಕ್ಷನ್ ಚಾರ್ಜಿಂಗ್ ಅಂತ ಮೊಬೈಲ್ಸ್ ಗಳಲ್ಲಿ ನಿಮಗೆ ಚಾರ್ಜಿಂಗ್ ಸೆಕ್ಷನ್ ಗಳಲ್ಲಿ ಎಲ್ಲಾ ಐ ಸಿಗಳು ನಿಮಗೆ ಹೇಳ್ತೀವಿ. ಬಿ ಕ್ಯೂ ಐ ಸಿ ಬರುತ್ತೆ, ಲೆಗ್ ಐ ಸಿ, ಬಾಲ್ ಐ ಸಿ. ಅದ್ರಲ್ಲಿ ಯಾವ್ಯಾವ ಐ ಸಿಗಳು, ಯಾವ ಐ ಸಿಲಿ ಏನೇನು ಕನೆಕ್ಷನ್ಸ್ ಬರುತ್ತೆ, ಫಾಸ್ಟ್ ಚಾರ್ಜಿಂಗ್ ಯಾವ ತರ ವರ್ಕ್ ಆಗುತ್ತೆ, ಯಾಕೆ ನಮಗೆ ಕೆಲವೊಂದ್ಸರಿ ಫಾಸ್ಟ್ ಚಾರ್ಜಿಂಗ್ ಸ್ಲೋ ಚಾರ್ಜಿಂಗ್ ಮಾತ್ರ ಆಗುತ್ತೆ, ಫಾಸ್ಟ್ ಚಾರ್ಜಿಂಗ್ ಸರ್ಕ್ಯೂಟ್ ಯಾವ ತರ ವರ್ಕ್ ಆಗುತ್ತೆ, ಒಂದೊಂದು ಪಿನ್ ಡೀಟೇಲ್ಸ್ ಇರುತ್ತೆ ನಮ್ಮಲ್ಲಿ, ಅದ್ರ ಡೀಟೇಲಿಂಗ್ ಹೇಳ್ತೀವಿ. ಅದಲ್ಲದೆ ನಿಮಗೆ ಫಾಲ್ಟ್ಸ್, ನಮಗೆ ಮೊಬೈಲ್ಸ್ ಬರ್ತಾ ಇರುತ್ತಲ್ಲ ಅದ್ರ ಜೊತೆಗೆ ಫಾಲ್ಟ್ಸ್ ತೋರಿಸ್ತಾ ಇರ್ತೀವಿ. ಈ ಮೊಬೈಲ್ ಅಲ್ಲಿ ಈ ತರ ಪ್ರಾಬ್ಲಮ್ ನೋಡಿ, ಎಲ್ಲಿಂದ ಸಾಲ್ವ್ ಆಗ್ತಾ ಇದೆ ವಿತ್ ಪ್ರಾಕ್ಟಿಕಲ್ ಇಲ್ಲಿ ತೋರಿಸ್ತೀವಿ ನಿಮಗೆ. ಸೊ ಇದರಿಂದ ನಿಮ್ಗೆ ಅರ್ಥನೂ ಚೆನ್ನಾಗಾಗುತ್ತೆ. ನಾ ಡೀಟೇಲ್ ಕೊಡೋದ್ರಿಂದ ನಿಮಗೆ ಕ್ಲೀನ್ ಆಗಿ ಕೆಲಸನೂ ಮಾಡ್ಬೋದು. ನೀವು ಪ್ರಾಕ್ಟಿಕಲ್ ಇರುತ್ತೆ, ಯಾವ ವಯಸ್ಸು ಯಾವ ತರ ತೆಗಿಬೇಕು ಪ್ರತಿದಿನ ನಿಮಗೆ ಹೇಳ್ಕೊಡೋದು. ನಾಳೆಯಿಂದ ಐ ಸಿ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ನಿಮಗೆ ಒಂದೊಂದು ಬೋರ್ಡ್ ಮೇಲೆ ವೈಟ್ ಪೇಸ್ಟೆಡ್ ಆಗಲಿ, ಬ್ಲಾಕ್ ಪೇಸ್ಟೆಡ್ ಆಗಲಿ, ಡಬಲ್ ಡಕ್ಕರ್ಸ್ ಆಗಲಿ, ಯಾವ ತರ ತೆಗೆಯೋದು, ಯಾವ ತರ ರಿಬಲಿಂಗ್ ಮಾಡೋದು, ಏನ್ ಟೆಂಪರೇಚರ್ಸ್, ಪ್ರೊಸೀಜರ್ಸ್ ಏನಿದೆ, ಯಾವ ತರ ಈಸಿಯಾಗಿ ನಾವು ರಿಬಾಲಿಂಗ್ ಮಾಡಬಹುದು, ಏನಕ್ಕೆ ಬೇರೆಯವ್ರ ಸಕ್ಸಸ್ ಆಗಲ್ಲ ರಿಬಾಲಿಂಗ್, ನಮ್ದು ಏನಕ್ಕೆ ಸಕ್ಸಸ್ ಆಗುತ್ತೆ, ಡಬಲ್ ಡಕ್ಕರ್ ಬೇರೆಯವ್ರದ್ದು ಯಾಕೆ ಸಕ್ಸಸ್ ಆಗಲ್ಲ, ನಮ್ದು ಏನಕ್ಕೆ ಸಕ್ಸಸ್ ಆಗುತ್ತೆ, ಇದ್ರ ಮೆಥಡ್ಸ್ಗಳೇನು, ಇದೆಲ್ಲಾನು ಹೇಳ್ತೀವಿ. ಇವತ್ತು ಕ್ಲಾಸ್ ಸಾಕು. ಥ್ಯಾಂಕ್ ಯು.